ಈ ಒಂದು ಡೇಟಾ ಹೇಳ್ತೀನಿ ಕೇಳಿ. ನಾನು ಹುಟ್ಟಿದಾಗ ನಮ್ಮ ಅಪ್ಪ ಏನಾದರೂ ನನ್ನ ಹೆಸರಲ್ಲಿ ತಿಂಗಳ 2,000 SIP ಮಾಡ್ಕೊಂಬಂದಿದ್ರೆ, ನಾನು ಹುಡ್ದಾಗ್ಲೇ ಬೇಡ, ನನಗೀಗ 32-33 ಇಯರ್ ಏಜು, ಲಾಸ್ಟ್ 25 ವರ್ಷ ಅಂದರೆ ನನಗೆ 7 ವರ್ಷದಲ್ಲೇ ನಮ್ಮ ಅಪ್ಪ ಏನಾದರೂ ಮಾಡ್ಕೊಂಬಂದಿದ್ದಿದ್ರೆ ಇವತ್ತು ನನ್ನ ಹೆಸರಲ್ಲಿ 3.25 ಕೋಟಿ ರೂಪಾಯಿ ಇರ್ತಿದೆ. ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ಬೇಕಾದ್ರೆ ಹೇಳಿದ್ದೆ, ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೆ. ಆ ಕಂಪ್ನಿ ನೇಮ್ ಬಂದ್ಬಿಟ್ಟು BCG ಅಂತ. ಆ ಕಂಪ್ನಿ ಇವತ್ತು ಡಿಲೀಸ್ಟ್ ಆಗುತ್ತೆ. ಎಷ್ಟೋ ಜನ ಅವ್ರು ದುಡ್ಡನ್ನ ತಗೊಂಡೋಗಿ ಇನ್ವೆಸ್ಟ್ ಮಾಡಿರ್ತಾರೆ, 1 ಲಕ್ಷ 2 ಲಕ್ಷ 3 ಲಕ್ಷ ತಗೊಂಡೋಗಿ ಒಂದೇ ಕಂಪ್ನಿನಲ್ಲಿ ಹಾಕಿರ್ತಾರೆ. ಈ ಕಂಪ್ನಿ ಮುಳುಗೇ ಹೋಯ್ತು. Trading in the Brightcom Group has been suspended from Friday, the 14th of June. ದುಡ್ಡಿದ ತಕ್ಷಣ ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಯಾವನ್ನ ದುಡ್ಡಿದ್ರು ಬಿಸ್ನೆಸ್ ಮಾಡ್ಬೋದು ಅನ್ನಂಗಿದ್ರೆ ಯಾರು ಸ್ಟಾಕ್ ಮಾರ್ಕೆಟ್ಗೆ ಬರ್ತಿರ್ಲಿಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ಇನ್ನೇನಕ್ಕೆ ಬರ್ತಿದ್ದೀವಿ ನಾವು? ಯಾರಿಗೂ ಬಿಸ್ನೆಸ್ ಮಾಡೋಕ್ಕೆ ದುಡ್ಡು ಕೊಡ್ತಿದ್ದೀವಿ, ಅವ್ನು ಬಿಸ್ನೆಸ್ ಮಾಡಿ ನಮಗೆ ರಿಟರ್ನ್ ಕೊಡ್ತಾನೆ. ನೀವು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರ್ತೀರಾ, T-ಶರ್ಟ್ ಸೆಲ್ ಮಾಡಿ, ಅದನ್ನು ಮಾಡಿ, ಅಮೆಝಾನಾಗಿ ಹೋಗಿ ಇದನ್ನು ಮಾಡಿ ಅಂತ ರೆಕಮೆಂಡೇಶನ್ ಕೊಡ್ತಿರ್ತಾರೆ. ಬಿಸ್ನೆಸ್ ಅನ್ನೋದು ಅಷ್ಟು ಈಸಿ ಇಲ್ಲ. ಪ್ಲ್ಯಾನ್ ಚೆನ್ನಾಗಿದೆ, ಇದು ನೀವು ಯಾರನ್ನ ಬೇರೆಯವ್ರ ಹತ್ರ ಕೇಳಿದ್ರೆ ಇರೋ ಜಮೀನ ಮಾರಬೇಡ ಇಟ್ಕೋ ಅಂತ ಹೇಳ್ತಾರೆ. ಬಟ್ ನಾವು ಹೇಳ್ತೀವಿ ಮಾಡ್ತಿರೋದು ಪ್ಲ್ಯಾನ್ ಕರೆಕ್ಟಾಗಿದೆ. ಯಾಕಂದರೆ 1 ಕೋಟಿ ರೂಪಾಯಿ ಜಮೀನಲ್ಲಿ ನೀವು ವರ್ಷಕ್ಕೆ ಏನು ದುಡಿಬೋದು? ಹಾಯ್ ಅಣ್ಣ, ಮೈ ನೇಮ್ ಈಸ್ ಅಭಿ. ಐ ಆಮ್ ವರ್ಕಿಂಗ್ ಇನ್ ಬ್ಯಾಂಗ್ಳೂರ್. ನನ್ನ ಹೆಸರು ಕೂಡ ಅಭಿನೇ ಬ್ರೋ. ಮೈ ಸ್ಯಾಲ್ರಿ ಈಸ್ 40K. ಐ ವಿಲ್ ಗಿವ್ ಇಟ್ ಟು ಓಮ್ 20K ಆ್ಯಂಡ್ 6K ಫಾರ್ ಅ PG, 2K ಫಾರ್ ಮೈ ಯೂಸ್ ಆ್ಯಂಡ್ ರಿಮೈನಿಂಗ್ 12K ಐ ವಾಂಟ್ ಟು ಇನ್ವೆಸ್ಟ್ ಇನ್ ಸ್ಟಾಕ್ಸ್ ಆರ್ SIP. ಕ್ಯಾನ್ ಯು ಗೈಡ್ ಮೀ ವೇರ್ ಟು ಇನ್ವೆಸ್ಟ್? ಐ ಆಮ್ ವಾಚಿಂಗ್ ಯುವರ್ ವಿಡಿಯೋ ಅಣ್ಣ, ಇಟ್ ಈಸ್ ಗುಡ್, ಪ್ಲೀಸ್ ಪಿಕ್ ಮೈ ಕ್ವಶನ್. ನೀವು ಒಳ್ಳೆ ಡಿಸಿಷನ್ ಮಾಡ್ತಿದ್ದೀರಾ. ಅರೌಂಡ್ 30-35% ಆಫ್ ಯುವರ್ ಇನ್ಕಮ್ನ ಸೇವ್ ಮಾಡ್ತಿದ್ದೀರಾ. ಇದು ಸಾಧ್ಯ ಆಗೋದು ನೀವು ಮದುವೆ ಆಗಲಿಲ್ಲದ್ರೆ ಮಾತ್ರ. ಹಂಗಂತ ಮದುವೆ ಆಗಬೇಡಿ ಅಂತಲ್ಲ, ಮದುವೆ ಆಗೋಕ್ಕೂ ಮುಂಚೆ ನಮಗೆ ಖರ್ಚು ತುಂಬ ಕಡಿಮೆ ಇರುತ್ತಲ್ಲ, ಅವಾಗ ನಾವು ಜಾಸ್ತಿ ಸೇವ್ ಮಾಡ್ಬೋದು. ಈವನ್ ನಿಮ್ಮ ಮನೆಗೆ 20,000 ಕೊಡ್ತಿದ್ರು, ನೀವು ಸ್ಟಿಲ್ 30% ಆಫ್ ಯುವರ್ ಇನ್ಕಮ್ನ ಸೇವ್ ಮಾಡ್ತಿದ್ದೀರಾ. ನಾನು ಮಾಡ್ಕೊಂಡು ಹೋಗಿ ನನ್ನ ಸಜೆಷನ್ ಏನಂದರೆ, ಡೈರೆಕ್ಟಾಗಿ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಡಿ, ಮ್ಯೂಚುವಲ್ ಫಂಡಲ್ಲಿ ಸ್ಟಾರ್ಟ್ ಮಾಡಿ. ಮ್ಯೂಚುವಲ್ ಫಂಡಲ್ಲಿ ಹೊಸೊಬ್ಬರು ಮ್ಯೂಚುವಲ್ ಫಂಡಲ್ಲಿ ಹೋಗಲೇಬೇಕು, ಡೈರೆಕ್ಟ್ ಸ್ಟಾಕ್ ಮಾರ್ಕೆಟಿಗೆ ಬರಬಾರ್ದು. ಯಾಕಂದರೆ ಸ್ಟಾಕ್ ಮಾರ್ಕೆಟ್ ಡೈರೆಕ್ಟ್ ಸ್ಟಾಕ್ಸ್ನ ಬೈ ಮಾಡಿದ್ರೆ ವಾಲಟಿಲಿಟಿ ಜಾಸ್ತಿ ಇರುತ್ತೆ. ಅದು ಎಷ್ಟೋ ಜನಕ್ಕೆ ಇಷ್ಟ ಆಗಲ್ಲ, ಭಯ ಆಗುತ್ತೆ. ಮತ್ತು ನಾಳೆ ಏನಾದರೂ ಮಾರ್ಕೆಟು ರಷ್ಯಾ ಯುಕ್ರೇನ್ ವಾರು, ಇಸ್ರೇಲ್ ಇರಾನ್ ವಾರ್ ಅಂತ ಈ ಥರ ಏನಾದರೂ ಪ್ರಾಬ್ಲಮ್ ಬಂದರೆ ಮಾರ್ಕೆಟು ರಿಯಾಕ್ಟ್ ಮಾಡುತ್ತೆ. ಅವಾಗ ಅದು ಹೊಸಬ್ರಿಗೆ ಕಷ್ಟ ತಡ್ಕೊಳೋದು. ಅದಕ್ಕೇ ಮ್ಯೂಚುವಲ್ ಫಂಡಲ್ಲಿ ಸ್ಟಾರ್ಟ್ ಮಾಡಿ. ಮ್ಯೂಚುವಲ್ ಫಂಡ್ ಯಾವುದು ಅಂತ ಕೇಳ್ಬೋದು ನೀವು, ಬಿಕಾಸ್ ಒಬ್ಬರೊಬ್ರದ್ದು ಒಂದೊಂದು ಥರ ಇನ್ವೆಸ್ಟಿಂಗ್ ಹೊರೈಸನ್ ಇರುತ್ತೆ. ನನ್ನ ಪ್ರಕಾರ ನೀವು ಇನಿಷಿಯಲಿ ಇಂಡೆಕ್ಸ್ ಮ್ಯೂಚುವಲ್ ಫಂಡಲ್ಲಿ ಹೋಗಿ. ಯಾವುದಾದ್ರು ಮ್ಯೂಚುವಲ್ ಫಂಡು Nifty 50 ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಅಂತ ಸಿಗುತ್ತೆ ನಿಮಗೆ. Nifty 50 ಇಂಡೆಕ್ಸ್ ಮ್ಯೂಚುವಲ್ ಫಂಡಲ್ಲಿ ಹೋಗಿ, ಅದು ಸ್ವಲ್ಪ ಸೇಫ್ ಆಗಿರುತ್ತೆ. ಇನಿಷಿಯಲಿ ನೀವು ಸ್ವಲ್ಪ ಸೇಫ್ ಆಗಿ ಆಡಬೇಕು. ಯಾಕಂದರೆ ನೀವು ಏನೇ ಲಾಂಗ್ ಟರ್ಮ್ ತಾಣ್ತೀನಿ, ನಾನು ರಿಸ್ಕ್ ತಾಣ್ತೀನಿ ಅಂತ ಎಲ್ಲ ಹೇಳಿದ್ರು ಕೂಡ ನಾಳೆ ಮಾರ್ಕೆಟ್ ಸ್ವಲ್ಪ ವಾಲಟಿಲಿಟಿ ಆದರೆ ನೀವು ಅದಕ್ಕೆ ಎದುರ್ಕೊತೀರ. ಅದಕ್ಕೇ ಇನಿಷಿಯಲಿ ರಿಸ್ಕ್ ಸ್ವಲ್ಪ ಕಮ್ಮಿ ತೊಗೊಳ್ಳಿ. ಒನ್ಸ್ ನಿಮಗೆ ಕಾನ್ಫಿಡೆನ್ಸ್ ಬಂದಮೇಲೆ ನಿಧಾನಕ್ಕೆ ರಿಸ್ಕ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ. ನಮಗೆ ಕೆಲ್ಸಕ್ಕೆ ಬೇಕಾಗಿದ್ದಾರೆ. ನಿಮ್ಗೆ ಏನಾದರೂ ಸೇಲ್ಸಲ್ಲಿ ಇಂಟ್ರೆಸ್ಟ್ ಇದ್ರೆ, ಸ್ಟಾಕ್ ಮಾರ್ಕೆಟಲ್ಲಿ ಪೂರ್ತಿ ನಾಲೆಡ್ಜ್ ಇದ್ರೆ, ನೀವು ನಿಮ್ಮ ರೆಸ್ಯೂಮ್ನ ನಮಗೆ ಮೇಲ್ ಮಾಡ್ಬೋದು. ನಮ್ಮ ಮೇಲ್ ID ಬಂದ್ಬಿಟ್ಟು career@angelinvestment.co.in ಅಂತ. ಈ ಮೇಲ್ IDಗೆ ನಿಮ್ಮ CV-ನ ಅಥವಾ ರೆಸ್ಯೂಮೇನ ನೀವು ಮೇಲ್ ಮಾಡಿದ್ರೆ ನಮ್ಮ ಟೀಮ್ ಕಡೆಯಿಂದ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನಿಮ್ಗೆ ಏನಾದರೂ ನಮ್ಮ ಜೊತೆ ಕೆಲಸ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ನಿಮ್ಮ CV-ನ ನಮಗೆ ಮೇಲ್ ಮಾಡಿ. ನಮಸ್ಕಾರ ಬ್ರೋ, ಐ ಲವ್ ಯು ಟೂ ಬ್ರೋ. ನಾನು ತುಂಬ ಯೂಟ್ಯೂಬರ್ಸ್ನ ನೋಡಿದ್ದೀನಿ ರಿಲೇಟೆಡ್ ಸ್ಟಾಕ್ ಮಾರ್ಕೆಟ್. ದೇರ್ ಆರ್ ಸಮ್ ಗುಡ್ ಇನ್ಫ್ಲೂಯೆನ್ಸರ್ ಲೈಕ್ ಸಂಜಯ್ ಕೊಠಾರಿಯಾ, ಗಜೇಂದ್ರ ಕೊಠಾರಿ, ಫೈನಾನ್ಸ್ ವಿತ್ ಶರಣ್ ಅಂಡ್ ಮೋರ್. ನನ್ನ ಪ್ರಕಾರ ನೀವು ಎಲ್ರಿಗಿಂತ ಬೆಸ್ಟ್ ಬ್ರೋ. ನಿಮ್ಮಷ್ಟು ಸಿಂಪಲ್ ಆಗಿ ಮತ್ತೆ ಮನ ಮುಟ್ಟುವಂತೆ ಸ್ಟಾಕ್ ಮಾರ್ಕೆಟ್ ಅಂಡ್ MFನ ಎಕ್ಸ್ಪ್ಲೇನ್ ಮಾಡಿಲ್ಲ. ಯು ಆರ್ ಮೈ ಗುರು ಅಂಡ್ ಬಾಸ್. ಥ್ಯಾಂಕ್ ಯು ಬ್ರೋ. ನನ್ನ ಕ್ವಶನ್ನು, ನಾನು ಮುಂಚೆನೇ ಈ ಕ್ವಶನ್ನ ಕೇಳಿದ್ದೆ. ನೀವು ಮನೆಯಲ್ಲಿ ವಿಷಯ ತಿಳಿಸಿ ಅಂತ ಹೇಳಿದ್ರಿ. ನಾನು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ನನ್ನ ದುಡ್ಡು ಅಲ್ಲಿದೆ ಅಂತ ಹೇಳಿರಿ ಅಂತ ಹೇಳಿದ್ರಿ. ಪ್ಲೀಸ್, ನಾನು ಡೆತ್ ಆದರೆ ನಮ್ಮ ನಾಮಿನಿಗೆ ದುಡ್ಡು ಹೇಗೆ ತಗೊಳೋದು ಅನ್ನೋ ಒಂದು ವಿಡಿಯೋ ಮಾಡಿ. ಇದರಿಂದ ನಮಗೆ ಧೈರ್ಯ ಬರುತ್ತೆ ಇನ್ವೆಸ್ಟ್ಮೆಂಟ್ ಕಂಟಿನ್ಯೂ ಮಾಡೋಕ್ಕೆ. ಬ್ರೋ, ನೀವು ಅನ್ಕೊಂಡಿದ್ದೀರಾ ಯಾವುದೋ ಒಂದು ವಿಡಿಯೋ ನೋಡ್ಬಿಟ್ಟು ನಿಮ್ಮ ನಾಮಿನಿ ದುಡ್ಡನ್ನ ಕ್ಲೈಮ್ ಮಾಡ್ತಾರೆ ಅಂತ? ಅಷ್ಟೊಂದು ಕಾನ್ಫಿಡೆನ್ಸ್ ಇದೆಯಾ? ನಾನು ವಿಡಿಯೋ ಮಾಡಿದ್ರು ವೇಸ್ಟು. ಯಾಕಂದರೆ ಯಾವುದೋ ಒಂದು ವಿಡಿಯೋ ನೋಡ್ಬಿಟ್ಟು ಹೆಂಗೆ ಕ್ಲೈಮ್ ಮಾಡ್ಕೊಳಕ್ಕಾಗುತ್ತೆ ಅದನ್ನು? ನೀವು ಬೆಟರ್ ಏನು ಮಾಡಿ, ನಮ್ಮ ಟೀಮ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರ ರಿಲೇಷನ್ಶಿಪ್ಪಲ್ಲಿ ಇರಿ. ನೀವು ನೋಡ್ಬೋದು ಈ ಫೋಟೋದಲ್ಲಿ ಬರ್ತಿದಾರಲ್ಲ, ಇವರೆಲ್ಲರೂ ನಮ್ಮ ಟೀಮು, ನಮ್ಮ ಆಫೀಸ್ ಅವರು. ಇಲ್ಲಿ ನೀವು ಅವ್ರ ಜೊತೆ ರಿಲೇಷನ್ಶಿಪ್ ಇಟ್ಕೊಳ್ಳಿ, ಅವ್ರ ಜೊತೆ ಮಾತಾಡ್ತಾ ಇರಿ. ಅವ್ರು ಯಾರು ಕಸ್ಟಮರ್ ಕೇರ್ ಅಲ್ಲ, ಅವರು ಡೈರೆಕ್ಟ್ ರಿಲೇಷನ್ಶಿಪ್ ಮ್ಯಾನೇಜರ್ಸು. ನೀವು ಯಾವಾಗ ಕಾಲ್ ಮಾಡಿದ್ರು ಪಿಕ್ ಮಾಡ್ತಾರೆ. ಅದನ್ನು ಇವ್ರ ನಂಬರ್ನ ನಿಮ್ಮ ಮನೆಯವ್ರ ಫೋನ್ ನಂಬರಲ್ಲೂ ಸೇವ್ ಮಾಡಿಸಿ. ನೋಡಿ, ಇವ್ರು ನಮ್ಮ ರಿಲೇಷನ್ಶಿಪ್ ಮ್ಯಾನೇಜರು, ಇವ್ರ ನಂಬರ್ನ ಸೇವ್ ಮಾಡ್ಕೊಳ್ಳಿ. ನನಗೇನಾದರೂ ಹೆಚ್ಚು ಕಡಿಮೆ ಆದರೆ ಅಥವಾ ಏನಾದರೂ ನಾಳೆ ತೊಂದರೆ ಆದಾಗ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ ಇವ್ರ ಹತ್ರ ಇರುತ್ತೆ, ಕೇಳ್ಕೊಳ್ಳಿ ಅಂತ ಒಂದು ಡೀಟೇಲ್ ಕೊಟ್ಬಿಡಿ. ಅವಾಗ ಏನಾಗುತ್ತೆ, ನೀವು ಇಲ್ದಿದ್ರು ಕೂಡ ಇವ್ರು ನಿಮಗೆ ಸೊಲ್ಯೂಷನ್ ಹುಡುಕೊಡ್ತಾರೆ. ಇವರು ಯಾವುದೋ ಕಸ್ಟಮರ್ ಕೇರ್ ಅಲ್ಲ. ಕಸ್ಟಮರ್ ಕೇರಲ್ಲಿ ಮಾಡಿದ್ರೆ ಏನಾಗುತ್ತೆ, ಇವತ್ತು ಫೋನ್ ಮಾಡಿದ್ರೆ ಇನ್ನೊಂದು 2 ದಿವಸ ಬಿಟ್ಟು ಮಾಡಿದ್ರೆ ಇನ್ನೊಬ್ಬ ಬೈತಿರ್ತಾನೆ. ಸರ್ ಲಾಸ್ಟ್ ಟೈಮ್ ಏನು ಕ್ವಶನ್ ಕೇಳಿದ್ರಿ ಸರ್ ಅಂತ ಕೇಳ್ತಾನೆ. ಇಲ್ಲ, ಆ ಥರ ಇಲ್ಲ. ನೀವು ಇವಾಗ ಕಾಲ್ ಮಾಡಿದ್ರೆ ಇನ್ನೂ 1 ತಿಂಗಳು ಬಿಟ್ಟು ಕಾಲ್ ಮಾಡಿದ್ರೆ ಅವರೇ ಪಿಕ್ ಮಾಡ್ತಾರೆ. ಆಮೇಲೆ ಅವ್ರು ಕೆಲಸ ಬಿಟ್ಟು ಹೋದ್ರೆ ಏನು ಅಂತ ತಲೆ ಕೆಡಿಸ್ಕೊಂಬಿಡಿ. ಯಾಕಂದರೆ ಅವ್ರು ಯೂಸ್ ಮಾಡೋ ಫೋನ್ ನಂಬರ್ ಯಾವುದು ಕೂಡ ಅವ್ರದ್ದು ಓನ್ ಅಲ್ಲ, ಕಂಪ್ನಿ ಪ್ರೊವೈಡ್ ಮಾಡಿರೋದು. ನಾಳೆ ಒಂದು ದಿವಸ ಅವ್ರ ಕೆಲಸ ಬಿಟ್ಟು ಹೋದ್ರೂ ಕೂಡ
ಆ ಪ್ಲೇಸಲ್ಲಿ ಇನ್ನೊಬ್ರು ಬಂದು ಕುತ್ಕೊಂತಾರೆ. ಅವ್ರ ಅಂಡರಲ್ಲಿ ಮತ್ತೆ ನೀವು ಹೊಸನೇ ಆಗ್ತೀರಾ. ಇದೆಲ್ಲನೂ ನಾವು ಥಿಂಕ್ ಮಾಡೇ ಬಿಸ್ನೆಸ್ ಬಿಲ್ಡ್ ಮಾಡಿರೋದು. ಯಾವ್ಯಾವ ರೀತಿ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ, ಅದನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ. ಆ ಥರ ಕಾಂಟ್ಯಾಕ್ಟ್ ಮಾಡಿ ಅವ್ರ ರಿಲೇಷನ್ಶಿಪ್ಪಲ್ಲಿ ಇಟ್ಕೊಳ್ಳಿ. ಅವ್ರ ನಂಬರ್ ಸೇವ್ ಮಾಡ್ಕೊಳ್ಳಿ, ನೀವು ಅವ್ರ ನಂಬರ್ ಸೇವ್ ಮಾಡಿಸಿ ಸಾಕು. ಅವ್ರು ಯಾವಾಗ ಕಾಲ್ ಮಾಡಿದ್ರು ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ. ಯಾಕಂದರೆ ನೀವು ಯೋಚನೆ ಮಾಡ್ತಿರೋದು ಕರೆಕ್ಟ್ ಇದೆ. ಯಾಕಂದರೆ ನಾಳೆ ಏನಾದರೂ ಸಮಥಿಂಗ್ ರಾಂಗ್ ಆದರೆ ನಮ್ಮ ಫ್ಯಾಮಿಲಿ ಗತಿ ಏನು ಅಂತ. ಯಾಕಂದರೆ ನಾವೇನು ಸೇವ್ ಮಾಡಿದ್ರು ಇನ್ವೆಸ್ಟ್ ಮಾಡಿದ್ರು ನಮ್ಮ ಫ್ಯಾಮಿಲಿಗೋಸ್ಕರನೇ. ಅದನ್ನು ಯೂಸ್ ಮಾಡ್ಕೊಳಕ್ಕೆ ಅವ್ರಿಗೆ ಬರಲಿಲ್ಲದ್ರೆ ಏನು ಪ್ರಯೋಜನ ಅಂತಲೇ ಕ್ವಶನ್ ಇರೋದು ನಿಮ್ಮದು. ಸೈಟ್ ಆದರೆ ಅಲ್ಲಿ ಸೈಟ್ ಇದೆ ಅಂತ ಹೇಳಿರ್ತೀರ, ಅವ್ರಿಗೆ ಸೈಟ್ ಇದೆ ಅಂತ ಗೊತ್ತಿರುತ್ತೆ, ಪತ್ರ ಮನೆಗಿರುತ್ತೆ, ನೋಡ್ತಾರೆ, ಇದೆಂಗೆ ಅಂತಲೇ ನಿಮ್ಮ ಕ್ವಶನ್ನು. ಇದು ಸೈಟ್ಗಿನ್ನ ಈಸಿ. ಸೈಟ್ ಆದರೆ ತೊಗೊಂಡೋಗಿ ತಾಲೂಕು ಆಫೀಸಲ್ಲಿ ಅವನಿಗೆ ಲಂಚ ಕೊಟ್ಟು 10 ಕೊಟ್ಟು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಇಲ್ಲಿ ಒಂದೇ ಒಂದು ದಿವಸದಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಆಮೇಲೆ ಒಂದು ದಿವಸದಲ್ಲೇ ಸೆಲ್ ಮಾಡಾಕ್ಬಿಡ್ಬೋದು. ಬೇಡ ನನಗೆ ನಾನು ದುಡ್ಡು ತಾಂತೀನಿ ಅಂದರೆ ಸೆಲ್ ಮಾಡಾಕ್ಬಿಡ್ಬೋದು. ಅಲ್ಲಿ ಯಾರನ್ನೋ ಬ್ರೋಕರ್ ಕರೆದ್ಬಿಟ್ಟು ನೋಡಿದ್ದು ಎಷ್ಟಕ್ಕೆ ಹೋಗೋದು ಕೇಳು, ಇವೆಲ್ಲ ಮಾತಾಡಿ ಮಾಡೋದಕ್ಕಿಂತ ಇದು ಇನ್ಸ್ಟೆಂಟಾಗಿ ಆಗಿಬಿಡುತ್ತೆ. ಬಟ್ ಆದರೆ ಒಂದು ಒಳ್ಳೆ ರಿಲೇಷನ್ಶಿಪ್ ಮ್ಯಾನೇಜರ್ ಜೊತೆ ಕಾಂಟ್ಯಾಕ್ಟಲ್ಲಿ ಇರಿ, ಅವ್ರು ನಿಮಗೆ ಯಾವಾಗಲೂ ಹೆಲ್ಪ್ ಮಾಡಿ. ಇದು ನಮ್ಮ ಕಡೆಯಿಂದ ಮಾಡೋ ಪ್ರಾಮಿಸ್. Sir, please pick my question. We have a 1 acre property. Now it is a value of 1 crore. Families decided to sell off acres 50 lakhs and we have another site near city side property. The amount we built house for a rental 35 lakhs budget. In 15 to 10 lakhs decided to start some business. Another 5 lakhs we have some credit. This is our management idea. Give your opinion sir please. ಪ್ಲಾನ್ ಚೆನ್ನಾಗಿದೆ. ಇದು ನೀವು ಯಾರನ್ನ ಬೇರೆಯವ್ರ ಹತ್ರ ಕೇಳಿದ್ರೆ ಇರೋ ಜಮೀನ ಮಾರಬೇಡ ಇಟ್ಕೋ ಅಂತ ಹೇಳ್ತಾರೆ. ಬಟ್ ನಾವು ಹೇಳ್ತೀವಿ ಮಾಡ್ತಿರೋದು ಪ್ಲಾನ್ ಕರೆಕ್ಟ್ ಆಗಿದೆ. ಯಾಕಂದರೆ 1 ಕೋಟಿ ರೂಪಾಯಿ ಜಮೀನಲ್ಲಿ ನೀವು ವರ್ಷಕ್ಕೆ ಏನು ದುಡಿಬೋದು? ಅಲ್ಲೇನಾದರೂ ನೀವೇನಾದ್ರು ಬೆಳೆ ಬೆಳೆದು ಅದು ನೀವು ಹೆಂಗೆ ವೆಯ್ಟ್ ಮಾಡಬೇಕಂದ್ರೆ ಇನ್ನೊಬ್ಬ ಯಾರೋ ಬಂದು 2 ಕೋಟಿಗೆ ತಾಂತಾನೆ ಅಂತ ವೆಯ್ಟ್ ಮಾಡಬೇಕು. ಅದರಿಂದ ಯೂಸ್ ಏನಂದರೆ ಏನೂ ಇಲ್ಲ. ಯಾಕಂದರೆ 1 ಕೋಟಿ ರೂಪಾಯಿ ಜಮೀನಲ್ಲಿ 1 ಎಕರೆ ಅಂದರೆ ಇಲ್ಲಿದ್ರು 1 ಕೋಟಿನೇ, ಎಲ್ಲಿದ್ರು 1 ಕೋಟಿನೇ. ಆ 1 ಎಕರೆನಲ್ಲಿ ಏನು ಮಾಡ್ಬೋದು? ಏನೂ ಮಾಡೋಕ್ಕಾಗಲ್ಲ. ನೀವೇ ಖುದ್ದು ಇನ್ವಾಲ್ವ್ ಆಗಬೇಕು, ನೀವೇ ಖುದ್ದು ಇದು ಮಾಡಬೇಕು. ಪರವಾಗಿಲ್ಲ, ಅದನ್ನು ನೀವೇನು ಫುಲ್ ಸೆಲ್ ಮಾಡ್ತಿಲ್ಲ, ಅರ್ಧ ಸೆಲ್ ಮಾಡ್ತಿದ್ದೀರಾ, ಅದರಿಂದ ಮನೆ ತಗೊಳ್ತಿದ್ದೀರಾ. ಮನೆ ತಗೊಳೋದ್ರಿಂದ ನಿಮಗೆ ರೆಂಟಲ್ ಇನ್ಕಮ್ ಬರುತ್ತೆ, ಅಟ್ಲೀಸ್ಟ್ ಇಲ್ಲಿ ಇನ್ಕಮ್ ಬರುತ್ತೆ ಮಾಡಿ. ಆದರೆ ಇನ್ನೊಂದು ಹೇಳಿದ್ರಲ್ಲ, ಒಂದು 15 ಲಕ್ಷ ಯೂಸ್ ಮಾಡಿ ಬಿಸ್ನೆಸ್ ಮಾಡ್ತೀವಿ ಅಂತ, ಅದನ್ನು ಸ್ವಲ್ಪ ಯೋಚನೆ ಮಾಡಿ. ದುಡ್ಡಿದ ತಕ್ಷಣ ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಯಾವನ್ನ ದುಡ್ಡಿದ್ರು ಬಿಸ್ನೆಸ್ ಮಾಡ್ಬೋದು ಅನ್ನಂಗಿದ್ರೆ ಯಾರು ಸ್ಟಾಕ್ ಮಾರ್ಕೆಟ್ಗೆ ಬರ್ತಿರ್ಲಿಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ಏನಕ್ಕೆ ಬರ್ತಿದ್ದೀವಿ ನಾವು? ಯಾರಿಗೋ ಬಿಸ್ನೆಸ್ ಮಾಡೋಕ್ಕೆ ದುಡ್ಡು ಕೊಡ್ತಿದ್ದೀವಿ, ಅವ್ನು ಬಿಸ್ನೆಸ್ ಮಾಡಿ ನಮಗೆ ರಿಟರ್ನ್ ಕೊಡ್ತಾನೆ. ನಾವೇ ಬಿಸ್ನೆಸ್ ಮಾಡ್ಬೋದಿತ್ತಲ್ಲ. ಅಷ್ಟು ಈಸಿ ಇಲ್ಲ. ಅದನ್ನು ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡಿ ಸುಮ್ಮನೆ 15 ಲಕ್ಷ ಹಾಳು ಮಾಡ್ತೀರಾ. ಯಾಕಂದರೆ ಬಿಸ್ನೆಸ್ ಅನ್ನೋದು ಮನಸ್ಸಿಂದ ಬರಬೇಕು. ಅದೊಂಥರ ಪ್ಯಾಷನ್. ಅದು ರಾತ್ರಿ ಹಗಲು ಏನು ನೋಡಲ್ಲ. ಅದು ನಿಮಗೆ ಊಟ ತಿಂಡಿ ಏನು ಜ್ಞಾಪನವಾಗಲ್ಲ. ಆ ಥರ ಕೆಲಸ ಮಾಡಿದ್ರೆ ಮಾತ್ರ ಬಿಸ್ನೆಸ್ ಸಕ್ಸಸ್ ಆಗುತ್ತೆ. ನಾನು ಇದ್ರ ಬಗ್ಗೆ ಯಾವಾಗಾದ್ರೂ ಒಂದು ವಿಡಿಯೋ ಮಾಡ್ತೀನಿ. ನೀವು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರ್ತೀರಾ, ಟೀ ಶರ್ಟ್ ಸೆಲ್ ಮಾಡಿ, ಅದನ್ನು ಮಾಡಿ, ಅಮೆಝಾನಾಗಿ ಹೋಗಿ ಇದನ್ನು ಮಾಡಿ ಅಂತ ರೆಕಮೆಂಡೇಶನ್ ಕೊಡ್ತಿರ್ತಾರೆ. ಬಿಸ್ನೆಸ್ ಅನ್ನೋದು ಅಷ್ಟು ಈಸಿ ಇಲ್ಲ. ಎಲ್ಲೋ ಇವ್ರ ವಿಡಿಯೋಗಳು ನೋಡ್ಬಿಟ್ಟು ಇನ್ಫ್ಲೂಯೆನ್ಸ್ ಆಗಬೇಡಿ. ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ, ಅದ್ರ ಬಗ್ಗೆ ಏನು ಮಾಡೋದು ಎಂತ ಮಾಡೋದು ಅಂತ. ನಿಮಗೇನು ಗೊತ್ತಿದೆ ಅದನ್ನು ಮಾಡಿ. ಈ ದುಡ್ಡೇ ಬೇಡ ನಿಮಗೆ. ಆ್ಯಕ್ಚುಲಿ ಬಿಸ್ನೆಸ್ ಮಾಡೋಕ್ಕೆ ದುಡ್ಡೇ ಬೇಡ. ಇನಿಷಿಯಲ್ ಕ್ಯಾಪಿಟಲ್ ಒಂದು 2-3 ಲಕ್ಷ ಇದ್ರೂ ಸಾಕು. ಬಟ್ ಆದರೆ ಅದು ಭಾಳ ಕಷ್ಟ ಕೊಡುತ್ತೆ ಬಿಸ್ನೆಸ್. 1-2 ವರ್ಷ ಯಾವುದೇ ರೀತಿ ಇನ್ಕಮ್ ಕೊಡಲ್ಲ. ನಿಮಗೆ ನಿದ್ದೆಗೆಡಿಸುತ್ತೆ. ಡೈಲಿ ಅಳಬೇಕಾಗತ್ತೆ ಬೆಡ್ಶೀಟ್ ಹೊಚ್ಕೊಂಡು. ನಾಳೆದೇನು ಅಂತ ಗ್ಯಾರಂಟಿ ಇರಲ್ಲ. ಇಷ್ಟೆಲ್ಲ ಪೇನ್ ಬರುತ್ತೆ ಅಂತ ನೀವು ಮುಂಚೆನೇ ತಿಳ್ಕೊಂಡು ಬಿಸ್ನೆಸ್ಗೆ ಎಂಟ್ರಿ ಆಗಬೇಕು. ಸುಮ್ಮನೆ ನಾನು ಬಿಸ್ನೆಸ್ ಮಾಡ್ತೀನಿ, ಇದು ಬಿಸ್ನೆಸ್ ಅನ್ನೋದು ಒಂದು ಪ್ಯಾಷನ್ ವರ್ಡ್ ಆಗಿಬಿಟ್ಟಿದೆ. ಎಲ್ಲರೂ ಮಾಡ್ತಿದ್ದಾರೆ, ನಾವು ಮಾಡಬೇಕು ಅಂತ. ಆ್ಯಕ್ಚುಲಿ ಅರ್ಥ ಮಾಡ್ಕೊಳ್ಳಿ, ಬಿಸ್ನೆಸ್ ಅಂದರೆ ಈಸಿ ಅಲ್ಲ. ಬಿಸ್ನೆಸ್ ಅಂದ್ರೆ ಕಷ್ಟ. ದುಡ್ಡು ಕಳ್ಕೊಳ್ಳೋ ಕಷ್ಟ ಸೆಕೆಂಡು. ನಿದ್ದೆ, ನೆಮ್ಮದಿ ಎಲ್ಲ ಹೋಗುತ್ತೆ. ಬಟ್ ಒಂದು ದಿವಸ ಒಳ್ಳೆ ರಿವಾರ್ಡ್ ಸಿಗುತ್ತೆ. ಅದಕ್ಕೆಲ್ಲ ರೆಡಿ ಇದ್ದೀರಾ? ಹಾಗಿದ್ರೆ ಮಾತ್ರ ಟ್ರೈ ಮಾಡಿ, ಇಲ್ಲಾಂದ್ರೆ ಮಾಡೋಕೆ ಹೋಗ್ಬೇಡಿ. ಸರ್ ಥ್ಯಾಂಕ್ ಯು. ನನಗೆ ಒಂದು ಆಸೆ, ನಿಮ್ಮನ್ನು ಒಂದು ಸಾರಿ ಕಣ್ಮುಂದೆ ನೋಡಬೇಕು. ನನಗೆ ಈಗ 38 ವರ್ಷ. 4 ವರ್ಷದಿಂದ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ನನ್ನ ವಿದ್ಯೆ 10th ಫೇಲು. ಎಷ್ಟು ಟ್ರೈ ಮಾಡಿದ್ರು ಜಾಸ್ತಿ ಅರ್ಥ ಆಗೋದಿಲ್ಲ. ಹಂಗಂತ ಪ್ರಯತ್ನ ಬಿಟ್ಟಿಲ್ಲ. ಖಂಡಿತ ನಂಬಿಕೆ ಇದೆ. ಇನ್ವೆಸ್ಟ್ಮೆಂಟ್ ಮಾತ್ರ ಖಂಡಿತ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸರ್. ಮೀಟ್ ಆಗೋಣ ಬ್ರೋ, ಯಾವತ್ತಾರು ನಮ್ಮ ಆಫೀಸಿಗೆ ಬನ್ನಿ, ಮೀಟ್ ಆಗೋಣ. ಆದರೆ ನಮ್ಮ ಟೀಮ್ನ ಮೀಟ್ ಮಾಡಿ. ನಮ್ಮ ಟೀಮ್ ಏನಿದಾರಲ್ಲ ಅವ್ರಿಗೆ ನನಗೇನು ನಾಲೆಡ್ಜ್ ಇದೆಯೋ ಸೇಮ್ ನಾಲೆಡ್ಜ್ ಇದೆ. ಯಾಕಂದರೆ ನಾವೇ ಟ್ರೈನ್ ಮಾಡೋದು ಅವ್ರನ್ನ. ನಮ್ಗೇನು ನಾಲೆಡ್ಜ್ ಇದೆಯೋ ಆಲ್ಮೋಸ್ಟ್ ಆಲ್ ಸೇಮ್ ನಾಲೆಡ್ಜ್ ಇದೆ. ನೀವು ನನ್ನ ಹತ್ರ ಮಾತಾಡ್ದಂಗೆ ಆಗುತ್ತೆ. ಈಗ ನಾನು ಎಲ್ಲರ ಹತ್ರ ಮಾತಾಡೋಕ್ಕಾಗಲ್ಲ ಅಂತಲೇ ಟೀಮ್ ಇರೋದು. ಆಮೇಲೆ ಅವರು ನನಗಿನ್ನ ಜಾಸ್ತಿ ಎಕ್ಸ್ಪರ್ಟ್ ಇರ್ತಾರೆ. ಅವ್ರು ಯಾಕಂದರೆ ಲಾಟ್ ಆಫ್ ಕಸ್ಟಮರ್ಗಳ ಜೊತೆ ಮಾತಾಡ್ತಿರ್ತಾರೆ. ಅವರಿಗೆ ಜಾಸ್ತಿ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ, ಗ್ರೌಂಡ್ ರಿಯಾಲಿಟಿ ಗೊತ್ತಿರುತ್ತೆ. ನೀವು ಅವ್ರ ಜೊತೆ ಮಾತಾಡಿ, ನನ್ನ ಜೊತೆ ಮಾತಾಡಿದಷ್ಟೇನೆ ನಿಮಗೆ ನಾಲೆಡ್ಜ್ ಸಿಗುತ್ತೆ. ಆಫೀಸಿಗೆ ಬನ್ನಿ, ಮೀಟಿಂಗ್ ಫಿಕ್ಸ್ ಮಾಡ್ಕೊಳ್ಳಿ, ಅವ್ರ ಜೊತೆ ಮಾತಾಡಿ. ನಿಮ್ಗೆ ಏನೇನು ಡೌಟ್ ಇದೆ ಅವ್ರು ಕ್ಲಿಯರ್ ಮಾಡ್ತಾರೆ. ನನ್ನೇ ಮೀಟ್ ಮಾಡಬೇಕು ಅಂತ ಏನಿಲ್ಲ. ನೀವೇನಾದರೂ ನಮ್ಮ ಟೀಮ್ನ ಕಾಂಟ್ಯಾಕ್ಟ್ ಮಾಡಂಗಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮ್ ಅಲ್ಲಿ ನಿಮ್ಮ ಡೀಟೇಲ್ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಬ್ರೋ, ಎಫೆಕ್ಟ್ ಆಫ್ ಇಸ್ರೇಲ್ ಅಂಡ್ ಇರಾನ್ ವಾರ್ ಆನ್ ಸ್ಟಾಕ್ ಮಾರ್ಕೆಟ್, ಇದ್ರ ಬಗ್ಗೆ ಒಂದು ಮೊನ್ನೆ ರೀಸೆಂಟ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಬ್ರೋ, ನೋಡಿ. ಅದ್ರಲ್ಲಿ ತುಂಬಾ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಆ ವಿಡಿಯೋ ಪ್ರತಿಯೊಬ್ಬರು ನೋಡಿ. ಯಾಕೋ ವ್ಯೂಸೇ ಬಂದಿಲ್ಲ ಅದಕ್ಕೆ. ಪ್ರತಿಯೊಬ್ಬರು ನೋಡಿ. ಯಾಕಂದ್ರೆ ಜಿಯೋ ಪೊಲಿಟಿಕಲ್ ಈವೆಂಟು ಯಾವ ರೀತಿ ಜಸ್ಟ್ ಸ್ಟಾಕ್ ಮಾರ್ಕೆಟ್ ಅಲ್ಲ, ನಮ್ಮ ಜಾಬ್ಗೂ ಕೂಡ, ನಮ್ಮ ದೇಶಕ್ಕೂ ಕೂಡ ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಅನ್ನೋದು, ಅದನ್ನ ತುಂಬಾ ಕಷ್ಟಪಟ್ಟು ರಿಸರ್ಚ್ ಮಾಡಿ ವಿಡಿಯೋ ಮಾಡಿದೀವಿ. ದಯವಿಟ್ಟು ಒಂದ್ಸಲ ನೋಡಿ. ಬ್ರೋ, ಪೆನ್ನಿ ಸ್ಟಾಕ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ. ಪೆನ್ನಿ ಸ್ಟಾಕ್ ಬಗ್ಗೆ ಏನು ಇನ್ಫಾರ್ಮೇಶನ್ ಕೊಡೋಣ? ಪೆನ್ನಿ ಸ್ಟಾಕ್ಸ್ ಯಾವಾಗ್ಲೂ ಬ್ಯಾಲೆನ್ಸ್ ಶೀಟ್ ರಾಂಗ್ ಆಗಿರುತ್ತೆ. ಅಂದ್ರೆ ದೇರ್ ಇಸ್ ಸಮಥಿಂಗ್ ರಾಂಗ್ ಇರುತ್ತೆ. ಏನಾದರೂ ಕಂಪ್ನಿನಲ್ಲಿ ಬಿಸ್ನೆಸ್ ಮಾಡಲು ರಾಂಗ್ ಇರುತ್ತೆ. ಅದರಿಂದ ಆ ಕಂಪ್ನಿ
ಪೆನ್ನಿ ಆಗಿರುತ್ತೆ. ಪೆನ್ನಿ ಅಂದರೆ ಏನರ್ಥ ಇಂಗ್ಲೀಷಲ್ಲಿ ಚಿಲ್ಲರೆ ಅಂತ, ಚಿಲ್ಲರೆಗೆ ಪೆನ್ನಿ ಅಂತಾರೆ. ಅದೇ ರೀತಿ ಅದೀಗ ಚಿಲ್ಲರೆ ಕಂಪ್ನಿ ಆಗಿರುತ್ತೆ. ನಾವು ಆ ಕಂಪ್ನಿನಲ್ಲಿ ಹೋಗಿ ಇನ್ವೆಸ್ಟ್ ಮಾಡಿದ್ರೆ ರಿಸ್ಕ್ ಜಾಸ್ತಿ ಇರುತ್ತೆ, ಅಂದರೆ ಮುಳುಗೋಗ ಜಾಸ್ತಿ ಇರುತ್ತೆ. ರೀಸೆಂಟ್ಲಿ ನೀವೇ ನೋಡಿರ್ಬೋದು, ನಾವು ಎಷ್ಟು ಜನ ಕೇಳಿದ್ವಿ, ಒಂದ್ಸಲ ವೀಡಿಯೋನು ಮಾಡಿದ್ದೆ ನಾನು, ಈ ಕಂಪ್ನಿನಲ್ಲಿ ಸಮಥಿಂಗ್ ಪ್ರಾಬ್ಲಮ್ ಇದೆ ಅಂತ. ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ಬೇಕಾದ್ರೆ ಹೇಳಿದ್ದೆ, ಎಕ್ಸಾಂಪಲ್ ಕೊಟ್ಟೆ ಹೇಳಿದ್ದೆ. ಆ ಕಂಪ್ನಿ ನೇಮ್ ಬಂದ್ಬಿಟ್ಟು BCG ಅಂತ. ಆ ಕಂಪ್ನಿ ಇವತ್ತು ಡೀಲ್ ಇಷ್ಟ ಆಗೋಯ್ತು. ಎಷ್ಟೋ ಜನ ಅವ್ರು ದುಡ್ಡನ್ನ ತಗೊಂಡೋಗಿ ಇನ್ವೆಸ್ಟ್ ಮಾಡಿರ್ತಾರೆ, 1 ಲಕ್ಷ 2 ಲಕ್ಷ 3 ಲಕ್ಷ ತಗೊಂಡೋಗಿ ಒಂದೇ ಕಂಪ್ನಿನಲ್ಲಿ ಹಾಕಿರ್ತಾರೆ. ಈ ಕಂಪ್ನಿ ಮುಳುಗೆ ಹೋಯ್ತು. ಅದಕ್ಕೇನೆ ಪೆನ್ನಿ ಸ್ಟಾಕಲ್ಲಿ ಎಂಟ್ರಿನೇ ಆಗಬಾರ್ದು, ಹುಷಾರಾಗಿರ್ಬೇಕು. ಐ ಹ್ಯಾವ್ ಎ 1 crore rupees. I earn this money from a real estate where I investment now get a monthly fixed income and please make a video about it. Red sandalwood farming. Love from Mysore. ನನಗೆ ಫಾರ್ಮಿಂಗ್ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಈಗ ರೆಡ್ ಸ್ಯಾಂಡಲ್ವುಡ್ ಫಾರ್ಮಿಂಗ್ ಅಂದ್ರೂ ಇಟ್ ಟೇಕ್ ಟೈಮ್ ಅಲ್ಲ. ಮರ ಬೆಳಿಬೇಕು, ಮರ ಬೆಳೆದು ಕಟ್ಟಾಗಿ ಆಮೇಲೆ ನಿಮಗೆ ಅದರಿಂದ ರೆವೆನ್ಯೂ ಸಿಗುತ್ತೆ. ನೀವು ಕೇಳ್ತಿದ್ದೀರಾ ಇಲ್ಲಿ ಮಂತ್ಲಿ ನನಗೆ ಯಾವ ರೀತಿ ದುಡ್ಡು ಸಿಗೋ ಥರ ಮಾಡಬೇಕು ಅಂದರೆ, ನೀವು SWPಗೆ ಹೋಗ್ಬೋದು. SWP ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಬೋದು. 1 crore ಇದ್ದರೆ SWP ಮಾಡೋದೇನು ಪ್ರಾಬ್ಲಮ್ ಅಲ್ಲ. ಎಷ್ಟೋ ಜನ 20 ಲಕ್ಷ 30 ಲಕ್ಷ 40 ಲಕ್ಷಕ್ಕೆಲ್ಲ SWP ಮಾಡಬೇಕಂತಾರೆ, ಅದು ರಾಂಗು. 1 crore ಇದ್ದರೆ ನೀವು SWP ಮಾಡ್ಬೋದು. ಎವ್ರಿ ಇಯರ್ 4 to 5% ವಿಡ್ರಾ ಮಾಡ್ಕೊಂಡೋದ್ರೆ ಆರಾಮ್ಸೆ ಕಂಟಿನ್ಯೂ ಮಾಡ್ಬೋದು. ಇದಕ್ಕೇನಾದರೂ ಹೆಲ್ಪ್ ಬೇಕಿದ್ರೆ ನಮ್ಮ ಟೀಮ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರು ನಿಮಗೆ ಸಪೋರ್ಟ್ ಮಾಡ್ತಾರೆ. ಬ್ರೋ, ಅಡ್ವೈಸರು ಕ್ಲೈಂಟ್ ID ಕೇಳ್ತಾ ಇದ್ದಾರೆ, ಕೊಡ್ಬೋದಾ? ಯಾವ ಪ್ರಾಬ್ಲಮ್ ಕೂಡ ಇಲ್ವಾ? ಮತ್ತು ಅಡ್ವೈಸರ್ ನಮ್ಮ ಪೋರ್ಟ್ಫೋಲಿಯೋ ಮ್ಯಾನೇಜ್ ಮಾಡ್ತಾರೆ ಅಲ್ವಾ, ಅವರಿಗೆ ನಮ್ಮ ಅಕೌಂಟ್ ಅಲ್ಲಿ ಇರುವ ಸ್ಟಾಕ್ಸ್ ಅಮೌಂಟ್ ಅನ್ನು ಮ್ಯಾನೇಜ್ ಮಾಡೋಕ್ಕೆ ಆ್ಯಕ್ಸಸ್ ಇರುತ್ತಾ, ಅಥವಾ ಜಸ್ಟು ನಮ್ಮ ಪೋರ್ಟ್ಫೋಲಿಯೋ ನೋಡಲು ಮಾತ್ರ ಆ್ಯಕ್ಸಸ್ ಇರುತ್ತಾ? ನೀವು ಅಡ್ವೈಸರ್ಸ್ ಅಂದರೆ PMS ಅವ್ರಿಗೆ ಕೇಳ್ತಿದ್ದೀರಾ ಅನಿಸುತ್ತೆ. PMS ಸೆಬಿ ರಿಜಿಸ್ಟರ್ಡು, ಸುಮ್ಮನೆ PMSನ ಮ್ಯಾನೇಜ್ ಮಾಡೋಕ್ಕೆ ಬರಲ್ಲ. ಅವ್ರದ್ದು ಸಾವಿರಾರು ಕೋಟಿ ಮ್ಯಾನೇಜ್ ಮಾಡ್ತಿರ್ತಾರೆ. ಅವರು ನಿಮ್ಮದು ಪೋರ್ಟ್ಫೋಲಿಯೋನ ಆ್ಯಕ್ಸಸ್ ಮಾಡ್ಬೋದು, ಆದರೆ ಎವ್ರಿಥಿಂಗ್ ಈಸ್ ಕಮ್ ಅಂಡರ್ ಸೆಬಿ ಯಾವ ರೀತಿ ಕಂಟ್ರೋಲ್ ಮಾಡುತ್ತೆ, ಇದನ್ನು ಸೇಮ್ ಅದೇ ರೀತಿ ಕಂಟ್ರೋಲ್ ಮಾಡುತ್ತೆ. ಮ್ಯೂಚುವಲ್ ಫಂಡ್ ಯಾವ ರೀತಿ ಕಂಟ್ರೋಲ್ ಮಾಡುತ್ತೆ, ಇದು ಅದೇ ರೀತಿ ಕಂಟ್ರೋಲ್ ಮಾಡುತ್ತೆ. ಇಲ್ಲಾದರೂ ಬೇಕು, ಇಲ್ಲಿ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಬೈ ಮಾಡಿದ್ರೆ ಮ್ಯೂಚುವಲ್ ಫಂಡಲ್ಲಿ ನೀವು ದುಡ್ಡನ್ನ ಅವ್ರ ಕೈಲೇ ಕೊಟ್ಬಿಡ್ತಿರಲ್ಲ, ಮ್ಯೂಚುವಲ್ ಫಂಡ್ಗೆ ಕೊಟ್ಬಿಡ್ತಿರಲ್ಲ. SIP ಕಟ್ಟಾಗಿದ್ದು ಡೈರೆಕ್ಟ್ ಮ್ಯೂಚುವಲ್ ಫಂಡಿಗೆ ಹೋಗುತ್ತಲ್ಲ. ಇಲ್ಲಿ ಸೇಮ್ ಅದೇ ರೀತಿನೇ, ಬಟ್ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲೇ ಅವ್ರು ಬೈ ಸೆಲ್ ಮಾಡ್ತಾರೆ. ದೇ ಆರ್ ಸೆಬಿ ರಿಜಿಸ್ಟರ್ಡ್. ಯಾರೋ ಕಿತ್ತೋಗಿರೋ ಅಡ್ವೈಸರ್ಸ್ಗಳಲ್ಲ, ಸೆಬಿ ರಿಜಿಸ್ಟರ್ಡ್ ಅವರು. ಏನೂ ಪ್ರಾಬ್ಲಮ್ ಆಗಲ್ಲ, ನೀವು ಪ್ರೊವೈಡ್ ಮಾಡಿ. ಆದರೆ ಯಾರ್ಯಾರು ಕೇಳ್ತಾರೋ ಅವ್ರಿಗೆಲ್ಲ ಪ್ರೊವೈಡ್ ಮಾಡಬೇಡಿ. ನಮ್ಮ ಟೀಮಿಂದ ಏನಾದರೂ ಕೇಳಿದರೆ ಪ್ರೊವೈಡ್ ಮಾಡಿ. ನಮ್ಮ ಟೀಮಿಂದ ಏನಾದರೂ ಐಡೆಂಟಿಫಿಕೇಷನ್ ಬೇಕಿದ್ರೆ ಅವ್ರದ್ದು ID ಕಾರ್ಡು ಎಲ್ಲ ಕೇಳಿ, ನಿಮ್ಗೆ ಕನ್ಫರ್ಮ್ ಆದಮೇಲೆ ಬೇಕಿದ್ರೆ ಪ್ರೊವೈಡ್ ಮಾಡಿ. ಆಮೇಲೆ ನಮ್ಮ ಹೆಸರು ಹೇಳ್ಕೊಂಡು ಯಾರನ್ನ ಬೇರೆಯವ್ರು ಕೇಳಿದ್ರೆ ಕೊಡಬೇಡಿ. ಬ್ರೋ, ನಮ್ಮದೊಂದು ಚಿಕ್ಕ ಟಿಫನ್ ಸೆಂಟರ್ ಇದೆ. ನಮ್ಮ ಫ್ಯಾಮಿಲಿ ರೆಸ್ಪಾನ್ಸಿಬಲ್ ಭಾಳ ಇದೆ. ಹೇಗೆ ನನಗೆ 7th month ಬೇಬಿ ಕೂಡ ಇದೆ. ನನ್ನ ಕ್ವಶನ್ ಏನು ಅಂದರೆ, ಈ ಚಿಕ್ಕ ಹೋಟೆಲ್ನ ನಡೆಸ್ಕೊಂಡು ನನ್ನ ಹೆಸರಲ್ಲಿ HDFC ಸ್ಮಾಲ್ ಕ್ಯಾಪ್ ಫಂಡು ಮತ್ತು 1500 rupees ನಿಪಾನ್ ಇಂಡಿಯಾ ಮಿಡ್ ಕ್ಯಾಪ್ 150 ಫಂಡಲ್ಲಿ SIP ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಬ್ರೋ. ಈಗ ನನಗೆ 30-50 ಆಗೋವರೆಗೂ ಕಂಟಿನ್ಯೂ ಮಾಡಬೇಕಂತಿದ್ದೀನಿ. ಇನ್ನೊಂದು ಕಡೆ 7 month ಬೇಬಿ ಬಾಯ್ ಹೆಸರಲ್ಲಿ 500 ರೂಪಾಯಿನ HDFC ಸ್ಮಾಲ್ ಕ್ಯಾಪ್ ಫಂಡಲ್ಲಿ ಅವನು ಬರ್ತಾ ಆಗ್ದಾಗ್ಲಿಂದನೂ SIP ಮಾಡ್ತಾ ಇದ್ದೀನಿ. ಇದು ಅವನು 25 year ಆಗೋವರೆಗೂ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಾನು ಮಾಡ್ತಿರೋದು ಕರೆಕ್ಟಾ ಇಲ್ಲ ಅಂದರೆ ಏನಾದರೂ ಎಡಿಟ್ ಮಾಡಬೇಕಾ? ರಿಪ್ಲೈ ಮಾಡಿ ಬ್ರೋ. ಇಲ್ಲ, ಕರೆಕ್ಟಾಗಿ ಮಾಡ್ತಿದ್ದೀರಾ ಬ್ರೋ, ತಲೆ ಕೆಡಿಸ್ಕೊಂಬೇಡಿ. ಏನೋ ಮಿಸ್ಟೇಕ್ ಮಾಡಿದ್ರು ಕೂಡ 1 ವರ್ಷ 2 ವರ್ಷ ಬಿಟ್ಟು ರಿಕಾಲ್ ಮಾಡ್ಬೋದು. ನೀವು ಆ್ಯಕ್ಚುಲಿ ಸೇವ್ ಮಾಡ್ತಿದ್ದೀರಲ್ಲ, ಅದೇ ಗ್ರೇಟು. ನಮ್ಮಪ್ಪ ಏನಾದರೂ ನಾನು ಹುಟ್ಟಿದಾಗ ನಮ್ಮಪ್ಪ ಏನಾದರೂ, ಈ ಒಂದು ಡೇಟಾ ಹೇಳ್ತೀನಿ ಕೇಳಿ. ನಾನು ಹುಟ್ಟಿದಾಗ ನಮ್ಮಪ್ಪ ಏನಾದರೂ ನನ್ನ ಹೆಸರಲ್ಲಿ ತಿಂಗಳ 2,000 SIP ಮಾಡ್ಕೊಂಬಂದಿದ್ರೆ, ಇಂಡಿಯಾದಲ್ಲಿ ಬೆಸ್ಟ್ ಪರ್ಫಾರ್ಮಿಂಗ್ SIP ಮಾಡ್ಕೊಂಬಂದಿದ್ರೆ, ನಾನು ಹುಟ್ಟಿದಾಗಲೇ ಬೇಡ, ನನಗೀಗ 30 to 33 year ಏಜು. ಲಾಸ್ಟ್ 25 ವರ್ಷ ಅಂದರೆ ನನಗೆ 7 ವರ್ಷದಲ್ಲೇ ನಮ್ಮಪ್ಪ ಏನಾದರೂ ಮಾಡ್ಕೊಂಬಂದಿದ್ದಿದ್ರೆ ಇವತ್ತು ನನ್ನ ಹೆಸರಲ್ಲಿ 3.25 ಕೋಟಿ ರೂಪಾಯಿ ಇರ್ತಿತ್ತು. 22-23% ರಿಟರ್ನ್ ಕೊಟ್ಟರೆ ಮ್ಯೂಚುವಲ್ ಫಂಡು ಲಾಸ್ಟ್ 25 yearsಲ್ಲಿ ನೀವು 2,000 SIP ಮಾಡ್ಕೊಂಬಂದಿದ್ರೆ, ಡೇಟಾನೇ ಇದೆ ಆ ಥರ ಎಷ್ಟೊಂದು ಮ್ಯೂಚುವಲ್ ಫಂಡ್ಗಳು ರಿಟರ್ನ್ ಕೊಟ್ಟಿದ್ದಾವೆ. ಮಾಡ್ಕೊಂಬಂದಿದ್ರೆ ಇವತ್ತು 3.25 ಕೋಟಿ ಆಗ್ತಿತ್ತು. ನಾವಪ್ಪ ಏನಾದ್ರು ನನ್ನ ಹೆಸರಲ್ಲಿ ಮಾಡ್ಕೊಂಬಂದಿದ್ರೆ 3.25 ಕೋಟಿ ಇರ್ತಿತ್ತು. ಬಟ್ ಆ ಟೈಮಲ್ಲಿ ಅವ್ರಿಗೆ ನಾಲೆಡ್ಜ್ ಇರಲಿಲ್ಲ, ಇನ್ಫಾರ್ಮೇಷನು ಇರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ. ಇಂಟರ್ನೆಟ್ ಅನ್ನೋದು ನಮ್ಮ ಜೀವನದಲ್ಲಿ ಸಿಕ್ಕ ಅತ್ಯಮೂಲ್ಯ ಅಸೆಟ್. ಯಾಕಂದರೆ ಇಲ್ಲಿ ಯಾರೋ ಬಂದು ಅವನಿಗೆ ಎಷ್ಟೋ ನಾಲೆಡ್ಜ್ ಇರೋದನ್ನ ತಗೊಂಬಂದು ಫ್ರೀಯಾಗಿ ಹೇಳ್ತಿರ್ತಾನೆ. ಈ ಥರ ಮುಂಚೆ ಇರಲಿಲ್ಲ. ಮುಂಚೆ ಏನಾದರೂ ಗೊತ್ತಿರೋದು ಇನ್ನೊಬ್ರಿಗೆ ಹೇಳಿದ್ರೆ ಅವನು ಎಲ್ಲಿ ಕಾಪಿ ಮಾಡಿ ಅವನು ಉದ್ಧಾರ ಆಗ್ತಾನೆ ಅಂತ ಯಾರೂ ಹೇಳ್ತಿರ್ಲಿಲ್ಲ. ಈಗ ಇಂಟರ್ನೆಟ್ ಸಹಾಯದಿಂದ, ಅದರಲ್ಲೂ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಕ್ರಿಂಜ್ ಬಿಟ್ಟರೆ ಬೇರೆ ಏನೂ ಇಲ್ಲ. ಯೂಟ್ಯೂಬಲ್ಲಿ ಹೇಳ್ತಿದ್ದೀನಿ, ಯೂಟ್ಯೂಬಲ್ಲಿ ಯಾರು ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ ಅಂದರೆ ನಿಜವಾಗ್ಲೂ ತಗೊಳ್ಳಿ. ಯಾಕಂದರೆ ಅವ್ನು ಎಷ್ಟೋ ನಾಲೆಡ್ಜ್ನ ಬಂದ್ಬಿಟ್ಟು ನಿಮಗೆ ಫ್ರೀಯಾಗಿ ಹೇಳ್ತಿರ್ತಾನೆ. ಇದರಿಂದನೇ ನಮ್ಮ ನಾಲೆಡ್ಜ್ ಕೂಡ ಗೇನ್ ಆಗ್ತಾ ಹೋಗುತ್ತೆ. ಬಟ್ ನಮ್ಮ ತಂದೆ ತಾಯಿಗೆ ಅದು ಗೊತ್ತಿರಲಿಲ್ಲ ಆ ಟೈಮಲ್ಲಿ, ಅದಕ್ಕೆ ಅವ್ರು ಮಾಡಿಲ್ಲ. ಬಟ್ ನೀವು ಮಾಡ್ತಿರೋದು ಪರ್ಫೆಕ್ಟಾಗಿ ಮಾಡ್ತಿದ್ದೀರಾ. ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ದಯವಿಟ್ಟು ನಿಲ್ಸೋಕೆ ಹೋಗ್ಬೇಡಿ, ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಏನಾದರೂ ಹೆಚ್ಚು ಕಡಿಮೆ ಆಯಿತು, ಫಂಡು ಸ್ವಿಚ್ ಮಾಡ್ತಿರ್ಬೇಕು ಅವಾಗವಾಗ. ಅಂದರೆ ಇವತ್ತು ಇದೇ ಫಂಡ್ ಚೆನ್ನಾಗಿದೆ, ಇದೇ ಫಂಡ್ ಚೆನ್ನಾಗಿಲ್ಲ ಅಂತಲ್ಲ. ನಾಳೆ ಒಂದು ದಿವಸ ಈ ಫಂಡು ಅಂಡರ್ ಪರ್ಫಾರ್ಮ್ ಮಾಡುತ್ತೆ. ಬಿಕಾಸ್ 15% ರಿಟರ್ನ್ ಕೊಡೋಕ್ಕೂ 20% ರಿಟರ್ನ್ ಕೊಡೋಕ್ಕೂ ಭಾಳ ವ್ಯತ್ಯಾಸ ಇದೆ. ಸಮ್ ಡೇಟಾ ಹೇಳ್ಬೇಕಂದ್ರೆ, ಯಾವುದಾದ್ರೂ ಫಂಡು 15% ರಿಟರ್ನ್ ಕೊಟ್ಟಿದೆ ಅಂದರೆ ಸೇಮ್ 25 ವರ್ಷದಲ್ಲೇ ಆ ಫಂಡು 37 ಲಕ್ಷ ಆಗ್ತಿತ್ತು. ಅದೇ ಇನ್ನೊಂದು ಫಂಡ್ 22% ರಿಟರ್ನ್ ಕೊಟ್ಟಿದೆ ಅಂದರೆ ಅದು 3.25 ಕೋಟಿ ಆಗಿದೆ.
ಬರೀ 15% ಕೊಟ್ಟಿದ್ರೆ 37 ಲಕ್ಷ ಆಗ್ತಿತ್ತು. ಇನ್ನು 7% ಯಾವ ರೀತಿ ಮ್ಯಾಜಿಕ್ ಕ್ರಿಯೇಟ್ ಮಾಡಿದೆ ಲಾಂಗ್ ಟರ್ಮಲ್ಲಿ. ಆ 5-6% ಜಾಸ್ತಿ ಸಿಗುತ್ತಲ್ಲ, ಅದಕ್ಕೋಸ್ಕರ ನಾವು ಫಂಡ್ನ ಸ್ವಿಚ್ ಮಾಡ್ತಾ ಇರ್ಬೇಕು ಅವಾಗ. ಇನಿಷಿಯಲಿ ಸ್ಟಾರ್ಟ್ ಮಾಡಿದ್ದೀರಾ, ಮಾಡ್ಕೊಂಡೋಗಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಿಮಗೆ ಗೊತ್ತಾದಾಗ ಸ್ವಿಚ್ ಮಾಡೋಕ್ಕೆ ನಾವೇ ಹೆಲ್ಪ್ ಮಾಡ್ತೀವಿ. ನೀವು ಅವಾಗಲೂ ಕ್ವಶನ್ ಕೇಳಿ, ನಮ್ಮ ಟೀಮಿಂದನೇ ಬೇಕಾದ್ರೆ ಹೆಲ್ಪ್ ಮಾಡೋಕ್ಕೆ ಹೇಳ್ತೀನಿ. ಈಗ ಸದ್ಯಕ್ಕೆ ಮಾಡ್ಕೊಂಡೋಗಿ, ನೀವು ಯಾರನ್ನೂ ಕಾಂಟ್ಯಾಕ್ಟ್ ಮಾಡೋದು ಬೇಡ, ಮಾಡ್ಕೊಂಡೋಗಿ. ಅಮೆರಿಕದ GDP 1.5% to 1.8% ಆವ್ರೇಜ್ ಗ್ರೋ ಆದರೆ ಸ್ಟಾಕ್ ಮಾರ್ಕೆಟ್ ಮಾತ್ರ 12% ಗ್ರೋತ್ ಆಗ್ತಿದೆ. ಸ್ಪೆಸಿಫಿಕ್ ರೀಸನ್ ಏನು? ಇದಕ್ಕೆ ಸ್ಪೆಸಿಫಿಕ್ ರೀಸನ್ ಏನಂದರೆ, ಅಮೆರಿಕಾ ಇಂಡಸ್ಟ್ರಿ ಚೇಂಜ್ ಆಗುತ್ತೆ. ಅಮೆರಿಕಾ ಏನು ಮಾಡುತ್ತೆ, ಹಳೆಯ ಕಾಲದ ಮಾಡ್ಕೊಂಡು ಕುತ್ಕೊಳ್ಳಲ್ಲ. ಅಮೆರಿಕದ ಇಂಡೆಕ್ಸ್ ಇದೆಯಲ್ಲ, ಅಮೆರಿಕದ ಇಂಡೆಕ್ಸ್ ಬಂದ್ಬಿಟ್ಟು S&P 500 ಅವ್ರದ್ದು ಮೇಜರ್ ಇಂಡೆಕ್ಸ್. ಅದು 6 to 7% ರಿಟರ್ನ್ ಕೊಟ್ಟಿದೆ S&P 500. ಯಾಕಂದರೆ ಅಮೆರಿಕದಲ್ಲಿ ಇನ್ಫ್ಲೇಷನ್ನೇ 2% ಇದೆ. 2% ಇನ್ಫ್ಲೇಷನ್ ಇರಬೇಕಾದ್ರೆ 6 to 7% ಬಿಗ್ ಅಮೌಂಟ್. ನಮ್ಮ ಇಂಡಿಯಾದಲ್ಲಿ ಇನ್ಫ್ಲೇಷನ್ 7% ಇದೆ. ನಮ್ಗೆ ಅಟ್ಲೀಸ್ಟ್ 14-15% ರಿಟರ್ನ್ ಸಿಗಬೇಕು. 7% ಇನ್ಫ್ಲೇಷನ್ನು 7% ರಿಟರ್ನ್ ಅಂದರೆ ಏನು ಪ್ರಯೋಜನ ಇಲ್ಲ. ನಮ್ಗೆ ಅಟ್ಲೀಸ್ಟ್ 14-15% ರಿಟರ್ನ್ ಸಿಕ್ಕಾಗ ನಾವು ಇನ್ಫ್ಲೇಷನ್ಗಿಂತ ಡಬಲ್ ಅರ್ನ್ ಮಾಡ್ತಿದ್ದೀವಿ ಅಂತ. ಅಂದರೆ ನಮ್ಮದು ಪರ್ಚೇಸಿಂಗ್ ಪವರು 2 ಪಟ್ಟು ಜಾಸ್ತಿ ಆಗ್ತಾ ಇದೆ ಅಂತ. ಇವತ್ತು ನಾವೇನಾದರೂ ಒಂದು ವಸ್ತು ತಗೊಳ್ಬೋದಂದ್ರೆ ಇನ್ನೊಂದು 10 ವರ್ಷ ಬಿಟ್ಟರೆ 2 ವಸ್ತು ತಗೊಳ್ಬೋದು. ಇವತ್ತೇನು ತಗೊಳ್ಬೋದು ಅದನ್ನು 2 ಪಟ್ಟು ತಗೊಳ್ಬೋದು. ಆವಾಗ ನಮ್ಮದು ಪರ್ಚೇಸಿಂಗ್ ಪವರ್ ಇನ್ಕ್ರೀಸ್ ಆಗಿದೆ, 2 ಟೈಮ್ ಇನ್ಕ್ರೀಸ್ ಆಗಿದೆ. ಅಮೆರಿಕಾದಲ್ಲಿ ಯಾಕೆ ಇದು 12% ಗ್ರೋ ಆಗ್ತಿದೆ ಅಂದರೆ, ಮೇಜರ್ಲಿ ಅಲ್ಲಿ ಟೆಕ್ನಾಲಜಿ ಸ್ಟಾಕ್ಸ್ಗಳಿದ್ದಾವೆ. ಮೇಜರ್ಲಿ ಅಮೆರಿಕದ ಟೋಟಲ್ ಏನಿದೆಯಲ್ಲ S&P 500 S&P 500 ವೇಟೇಜ್ ತೆಗೆದು ನೋಡಿದ್ರೆ 5-6 ಸ್ಟಾಕನ್ನೇ S&P 500ನ ಮೇಲೆ ಕೆಳಗೆ ಮಾಡ್ತವೆ. ಯಾವ ಅಂದರೆ ಆಪಲ್ಲು, ಅಮೆಝಾನು, ನೆಟ್ಫ್ಲಿಕ್ಸು, ಎನ್ವಿಡಿಯಾ, ಫೇಸ್ಬುಕ್, ಮೆಟಾ, ಇವೇನೇ ಅಮೆರಿಕದ ಇಂಡೆಕ್ಸ್ನ ಮೇಲೆ ಕೆಳಗೆ ಮಾಡ್ತವೆ. ಇದರಿಂದನೇ ಅಮೆರಿಕದಲ್ಲಿ ಜಾಸ್ತಿ ರಿಟರ್ನ್ ಸಿಗ್ತಾ ಇದೆ. ಅಂದರೆ ಇವತ್ತು ಪ್ರತಿಯೊಬ್ಬರು ನಾವೆಲ್ಲ ಕನ್ಸ್ಯೂಮರ್ಸ್ ಅಲ್ವಾ, ಅಮೆಝಾನ್ ಕನ್ಸ್ಯೂಮರ್ಸ್ ನಾವೇ. ಅಮೆರಿಕನ್ GDP ಗ್ರೋ ಆಗ್ತಿರೋದ್ರಿಂದ ನಾವು ಗ್ರೋ ಆಗ್ತಿದ್ದೀವ. ನಮ್ಮ GDPನಲ್ಲೂ ಸಮೇತ ಅಮೆಝಾನ್ ಗ್ರೋತ್ ಇದೆ, ನಮ್ಮ GDPನಲ್ಲೂ ಸಮೇತ ಆಪಲ್ದು ಗ್ರೋತ್ ಇದೆ, ನಮ್ಮ GDP ಸಮೇತ ನೆಟ್ಫ್ಲಿಕ್ಸ್ ಗ್ರೋತ್ ಇದೆ. ಮೆಟಾ, ನಾವು ಯೂಸ್ ಮಾಡ್ತಿರೋ ಯೂಟ್ಯೂಬು ಗೂಗಲ್ದು, ನೀವು ಯೂಸ್ ಮಾಡೋ ಇನ್ಸ್ಟಾಗ್ರಾಮ್ ಮೆಟಾದು. ಇದರಿಂದ ಅಮೆರಿಕ ಬೇರೆ ದೇಶದ GDP ಗ್ರೋತ್ ಜೊತೆಗೆ ಅಮೆರಿಕನ್ ಸ್ಟಾಕ್ ಮಾರ್ಕೆಟ್ ಕೂಡ ಮೇಲೆ ಹೋಗ್ತಾ ಇದೆ. ಅದರಿಂದನೇ ಅಮೆರಿಕ ಎವ್ರಿ ಇಯರ್ ಆ ಥರ ಗ್ರೋ ಆಗುತ್ತೆ 12%. ನಮಸ್ತೆ ಅಣ್ಣ, ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡಿದರೆ ಕಂಪನಿಯ ಲಾಭಾಂಶ ಅಂದರೆ ಡಿವಿಡೆಂಟ್ ನಮಗೆ ಸಿಗುತ್ತಾ, ಮತ್ತು ಶೇರ್ ಸ್ಪ್ಲಿಟ್ ಆದರೆ ಅದರ ಲಾಭಾಂಶ ನಮಗೆ ಸಿಗುತ್ತಾ, NSDL ಅಂದರೆ CDSL ಶೇರು ಇಳಿಯುತ್ತಾ? ಎಲ್ಲ ಕ್ವಶನ್ ಇಲ್ಲ ಕೇಳ್ಬಿಟ್ಟಿದ್ದೀರಾ. NSDL ಶೇರ್ ಲಿಸ್ಟ್ ಆದರೆ CDSL ಆ ಥರ ಏನಿಲ್ಲ. NSDL ಒಂದು ಕಂಪ್ನಿ, CDSL ಒಂದು ಕಂಪ್ನಿ, ಆ ಥರ ಏನಿಲ್ಲ. NSDLಗೂ ಸೇಮ್ ವ್ಯಾಲ್ಯೂ ಇರುತ್ತೆ, CDSLದು ಸೇಮ್ ವ್ಯಾಲ್ಯೂ ಇರುತ್ತೆ. ಲಿಸ್ಟ್ ಆದ ತಕ್ಷಣ ಇದ್ಯಾಕೆ ಕೆಳಗೆ ಬೀಳುತ್ತೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಹಂಗಂತ CDSL ಇಂದ ದುಡ್ಡು ತೆಗೆದು NSDL ಆಗ್ತಾರೆ ಅಂತನಾ? ಆ ಥರ ಏನಿಲ್ಲ. ಆಮೇಲೆ ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡಿದರೆ ಲಾಭಾಂಶ ಅಂದರೆ ಡಿವಿಡೆಂಟ್ ನಮಗೆ ಸಿಗುತ್ತಾ, ಶೇರ್ ಸ್ಪ್ಲಿಟ್ ಆದರೆ ಸಿಗುತ್ತಾ? ಹೌದು ಸಿಗುತ್ತೆ, ಬಟ್ ಆದರೆ ಆ ಡಿವಿಡೆಂಟ್ನ ಮ್ಯೂಚುವಲ್ ಫಂಡ್ಗಳು ರೀಇನ್ವೆಸ್ಟ್ ಮಾಡ್ತಾರೆ. ಅದಕ್ಕೆ ಅದನ್ನು ಗ್ರೋತ್ ಮ್ಯೂಚುವಲ್ ಫಂಡ್ ಅಂತಾರೆ. ಒಂದೊಂದು ಮ್ಯೂಚುವಲ್ ಫಂಡ್ಗಳು ಡಿವಿಡೆಂಟ್ ಕೊಡುತ್ತೆ, ಅಂದರೆ ಇನ್ಕಮ್ ಡಿಸ್ಟ್ರಿಬ್ಯೂಷನ್ ಮಾಡುತ್ತೆ. ಅಂಥ ಮ್ಯೂಚುವಲ್ ಫಂಡಲ್ಲಿ ಏನು ಡಿವಿಡೆಂಟ್ ಏನು ಬಂದ್ರೂ ನಿಮಗೆ ಪೇಔಟ್ ಮಾಡ್ತಾರೆ. ಡಿವಿಡೆಂಟ್ ಅಲ್ಲ, ಶೇರ್ ಮೇಲೋಗಿರೋದು ಕೂಡ ಸೆಲ್ ಮಾಡಿ ನಿಮಗೆ 3 ತಿಂಗಳಿಗೆ 4 ತಿಂಗಳಿಗೆ ಒಂದ್ಸಲ ಪೇಔಟ್ ಮಾಡ್ತಾರೆ, ನಿಮ್ಮ ಅಕೌಂಟಿಗೆ ಹಾಕ್ತಾರೆ. ಗ್ರೋತ್ ಮ್ಯೂಚುವಲ್ ಫಂಡಲ್ಲಿ ಏನು ಡಿವಿಡೆಂಟ್ ಬಂದರೂ ಸ್ಪ್ಲಿಟ್ ಆದರೂ ಎಲ್ಲನೂ ಅದರಲ್ಲೇ ಮೇಲೋಗ್ತಾ ಹೋಗುತ್ತೆ. ಹಾಯ್ ಅಭಿ, ಐ ಆಮ್ ಎ ಸಾಫ್ಟ್ವೇರ್ ಇಂಜಿನಿಯರ್. ನನ್ನ ಏಜು 24. ಐ ಆಮ್ ಅರ್ನಿಂಗ್ 80K ಪರ್ ಮಂತ್ಲಿ 20K SIP ಮಾಡ್ತಾ ಇದ್ದೀನಿ. 20K ಫಾರ್ ETF ಇನ್ಕ್ಲೂಡಿಂಗ್ ಗೋಲ್ಡ್. ನನ್ನ ಏಮ್ ಬಂದು ಏನು ಬೈ ಮಾಡಿದ್ರು ವಿತೌಟ್ EMI ಬೈ ಮಾಡಬೇಕು. ನನಗೆ ಫೈನಾನ್ಷಿಯಲ್ ಫ್ರೀಡಮ್ ಬೇಕು. ಐ ಆಮ್ ಗೋಯಿಂಗ್ ರೈಟ್ ವೇ, ಪ್ಲೀಸ್ ಸಜೆಸ್ಟ್ ಮೀ. ಯು ಆರ್ ಗೋಯಿಂಗ್ ಆಬ್ಸಲ್ಯೂಟ್ಲಿ ರೈಟ್ ವೇ. ಈ ಥರ ಇಷ್ಟು ಸಣ್ಣ ಏಜಲ್ಲಿ ನಿಮಗೆ ಈ ಥರ ಗೋಲ್ ಇರೋದು ಗ್ರೇಟ್. ಯಾಕಂದರೆ ಗ್ರಾಟಿಫಿಕೇಶನ್ ಡಿಲೇ ಮಾಡ್ತಿದ್ದೀರಾ ನೀವು. ಯಾರು ಗ್ರಾಟಿಫಿಕೇಶನ್ ಡಿಲೇ ಮಾಡ್ತಾರೆ ಅವನೇ ಉದ್ಧಾರ ಆಗ್ತಾನೆ. ಉದ್ಧಾರ ಆಗ್ಲಿದ್ರು ಪರವಾಗಿಲ್ಲ, ನೆಮ್ಮದಿಯಾಗಿರ್ತಾನೆ. ಯಾಕಂದರೆ ಗ್ರಾಟಿಫಿಕೇಶನ್ ಅಂದರೆ ಏನು, ನಿಮಗೆ ಇನ್ಸ್ಟಂಟ್ಲಿ ಅದು ತಗೊಳ್ಬೇಕು ಇದು ತಗೊಳ್ಬೇಕು ಅನ್ಸುತ್ತಲ್ಲ, ಇದೆಲ್ಲ ಎಮೋಷನ್ಸ್. ಈ ಎಮೋಷನ್ನ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರೆ 1 ವಾರ ಬಿಟ್ಬಿಟ್ಟು ನಮಗೆ ಅನ್ಸಲ್ಲ ತಗೊಳ್ಬೇಕಂತ. ಅದಕ್ಕೇ ಗ್ರಾಟಿಫಿಕೇಶನ್ನ ಮುಂದೆ ಆಗ್ತಿದ್ದೀನಿ. ಅಂದರೆ ಇವಾಗಲೇ ತಗೊಳ್ಬೇಕನ್ಸುತ್ತೆ, ದುಡ್ಡು ಸಪೋರ್ಟ್ ಮಾಡಲ್ಲ, ದುಡ್ಡು ಪಾಕೆಟಲ್ಲಿ ದುಡ್ಡು ಇರಲ್ಲ. ಅದಕ್ಕೆ EMIನಲ್ಲಿ ಬೈ ಮಾಡೋಣ, ದುಡ್ಡು ಬಂದಾಗ ಕಟ್ಕೊಂಡು ಹೋಗೋಣ ಅನ್ಸುತ್ತೆ. ಇದೇ ಏನು ಗ್ರಾಟಿಫಿಕೇಶನ್, ನಮ್ಗೆ ಇನ್ಸ್ಟಂಟ್ಲಿ ಬೈ ಮಾಡ್ಬೇಕಂತ ಅನ್ಸುತ್ತೆ. ಸ್ವಲ್ಪ ನೀವು ಗ್ರಾಟಿಫಿಕೇಶನ್ನ ಮುಂದೆ ಹಾಕಿದ್ದೀರಾ ಅಂದರೆ ನೀವು 15 ದಿವಸ, 1 ತಿಂಗಳು ಅಥವಾ 2 ತಿಂಗಳು ಮುಂದೆ ಹಾಕಿದ್ದೀರಾ ಅಂದರೆ ಅದೇನಾದರೂ ನಿಮಗೆ ನಿಜವಾಗ್ಲೂ ಬೇಕಾಗಿದ್ರೆ ಪದೇ ನಿಮಗೆ ಕಾಡ್ತಾ ಇರುತ್ತೆ ಬೇಕು ಅಂತ. ಬಿಕಾಸ್ ಎವ್ರಿ ಟೈಮ್ ನೀವು ಅದನ್ನು ಫೇಸ್ ಮಾಡ್ತೀರಾ, ಇಲ್ಲ ನಾನು ತಗೊಳ್ಬೇಕು ಅಂತ. ಅವಾಗ ನೀವು ರೈಟ್ ಬೈಯಿಂಗ್ ಡಿಸಿಷನ್ ತಗೊಳ್ತೀರಾ. ದುಡ್ಡನ್ನ ಜೋಡಿಸಿ ತಗೊಳೋದ್ರಿಂದ ಸಾಲ ಮಾಡೋದು ಕಮ್ಮಿ ಆಗುತ್ತೆ, ಪ್ರೆಷರ್ ಕಮ್ಮಿ ಆಗುತ್ತೆ. ನಾಳೆ ಒಂದು ದಿವಸ ನೀವು ಈ ಕೆಲಸ ಇಲ್ಲ ಇನ್ನೊಂದು ಕೆಲಸ ಶಿಫ್ಟ್ ಆಗಬೇಕಂದ್ರೂ ಯಾರ ತಲೆನೋವು ಇಲ್ಲ, ಯಾರಿಗೂ ಸಾಲ ಮಾಡೋಂಗಿಲ್ಲ. ಇಲ್ಲ ಅಂದರೆ EMI ಅಟ್ಯಾಚ್ ಆಗಿಬಿಟ್ರೆ ಏನಾಗುತ್ತೆ, ನೀವು ಇಷ್ಟ ಇಲ್ಲಿದ್ರು ಈ ಕೆಲಸ ಮಾಡ್ಕೊಂಡು ಕುತ್ಕೊಬೇಕಾಗುತ್ತೆ. ನಿಮ್ಮದು ರೈಟ್ ಅಪ್ರೋಚ್ ಇದೆ, ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಇವಾಗ ಏರ್ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡ್ಬೋದಾ? ಏರ್ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಏರ್ ಇಂಡಿಯಾ ಲಿಸ್ಟೆಡ್ ಇಲ್ಲ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಇವಾಗ. ಮತ್ತು ಇದ್ರ ಪೇರೆಂಟ್ ಕಂಪ್ನಿ ಆಗಿರೋ ಟಾಟಾ ಸನ್ಸ್ ಕೂಡ ನಮ್ಮ ಇಂಡಿಯಾದಲ್ಲಿ ಲಿಸ್ಟ್ ಆಗಿಲ್ಲ, ಅಂದರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿಲ್ಲ. ಮುಂಚೆ ಇದು ಗೌರ್ಮೆಂಟ್ ಕಂಪ್ನಿ ಆಗಿತ್ತು ಏರ್ ಇಂಡಿಯಾ, ಆಮೇಲೆ ಟಾಟಾದವ್ರು ಬೈ ಮಾಡಿದ್ರು. ಟಾಟಾ ಏನೇ ಬೈ ಮಾಡಿದ್ರು, ಏನೇ ಬಿಸ್ನೆಸ್ ಮಾಡಿದ್ರು ಅದೆಲ್ಲನೂ ಟಾಟಾ ಸನ್ ಅಂಡರ್ ಮಾಡ್ತಾರೆ. ಆ ಟಾಟಾ ಸನ್ನು ಲಿಸ್ಟ್ ಆಗಿಲ್ಲ.
ಇದೇ ರೀಸನಿಂದ ನೀವು ಏರ್ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ದೇವರು ನಾನು ಅನ್ಲಿಸ್ಟೆಡ್ ಶೇರಲ್ಲಿ ಇನ್ವೆಸ್ಟ್ ಮಾಡಿದ್ದೆ, ಲಿಸ್ಟಿಂಗ್ ಆಗಿದೆ, ನೆಕ್ಸ್ಟ್ ಡಿಮೆಂಟಲ್ಲಿ ಅದನ್ನು ಟ್ರಾನ್ಸ್ಫರ್ ತಗೊಳ್ಳೋದು ಸ್ವಲ್ಪ ಹೇಳಿ, ಬೇರೆಯವರಿಗೆ ಸಹಾಯ ಆಗುತ್ತೆ. ಪಿಕ್ ಮೈ ಕ್ವಶನ್. ಅನ್ಲಿಸ್ಟೆಡ್ ಶೇರ್ ಯಾರ ಹತ್ರ ಬೈ ಮಾಡಿದ್ರಿ ಅವ್ರಿಗೆ ಕೇಳಿ, ಅವ್ರು ಹೆಲ್ಪ್ ಮಾಡ್ತಾರೆ. ಇದು ಪ್ರೋಸೆಸ್, ಇದು ಇಲ್ಲಿ ಒಂದು Q&A ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಪ್ರೋಸೆಸ್ ಅದು. ನೀವು ಯಾರ ಹತ್ರ ಅನ್ಲಿಸ್ಟೆಡ್ ಬೈ ಮಾಡಿರ್ತೀರಲ್ಲ ಅವ್ರನ್ನೇ ಕೇಳಿ, ಅವರು ಈಸಿಯಾಗಿ ನಿಮ್ಗೆ ಹೇಳ್ತಾರೆ ಯಾವ ರೀತಿ DA ಸ್ಲಿಪ್ ಕೊಡಬೇಕಾಗುತ್ತೆ. DA ಸ್ಲಿಪ್ ಕೊಟ್ಟರೆ ಆಟೋಮೆಟಿಕ್ಲಿ ನಿಮ್ಗೆ ಅದು ಶೇರ್ಸ್ ಬರುತ್ತೆ. ಅದನ್ನು ಅವ್ರಿಗೆ ಕೇಳಿ, ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಆಮೇಲೆ ಅದು ಪ್ರೋಸೆಸ್ ಅದು, ಅವ್ರು ಹೆಲ್ಪ್ ಕೂಡ ಮಾಡ್ತಾರೆ. ಎಲ್ಲಿ ಬೈ ಮಾಡಿದ್ರೆ ಅವ್ರ ಹತ್ರ ಕೇಳಿ. ಆಮೇಲೆ ನಾರ್ಮಲಿ ಅನ್ಲಿಸ್ಟೆಡ್ ಶೇರ್ಗಳು ಡಿಮ್ಯಾಟ್ ಅಕೌಂಟಿಗೆ ಬರುತ್ತೆ. ಈಗ ನೀವೇನೇ ಅನ್ಲಿಸ್ಟೆಡ್ ಶೇರ್ ಬೈ ಮಾಡಿದ್ದೀರಾ ಅಂದ್ರೂ ಕೂಡ ಅದನ್ನ ಎಲ್ಲಿ ಇಟ್ಕೊಳಕ್ಕಾಗತ್ತೆ? ನಿಮ್ಗೇನು ಸರ್ಟಿಫಿಕೇಟ್ ಕೊಡ್ತಾರಾ? ಆ ಶೇರ್ಸು ಕೂಡ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲೇ ಇರುತ್ತೆ. ನಿಮ್ಮ ಶೇರ್ ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ, ಎಲ್ಲಿದೆ, ಯಾವ ಡಿಮ್ಯಾಟ್ ಅಕೌಂಟಲ್ಲಿ ಇದೆ. ಡಿಮ್ಯಾಟ್ ಅಕೌಂಟ್ ಇಲ್ದಲೆ ಯಾವ ಶೇರು ನೀವು ಬೈ ಮಾಡೋಕ್ಕಾಗಲ್ಲ. ನೀವು ಶೇರ್ ಲಿಸ್ಟೆಡ್ ಇರಲಿ ಅನ್ಲಿಸ್ಟೆಡ್ ಆಗಿರಲಿ ಅದು ಡಿಮ್ಯಾಟ್ ಅಕೌಂಟಿಗೆ ಬರಲೇಬೇಕು. ಬಿಕಾಸ್ ಡಿಮ್ಯಾಟ್ ಅಕೌಂಟ್ ಈಸ್ ಎ ಸ್ಟೋರೇಜ್ ಆಫ್ ಶೇರ್ನ ಸ್ಟೋರೇಜ್ ಮಾಡೋಕ್ಕಿರೋ ಒಂದು ಇದದು. ನೀವು ಅನ್ಲಿಸ್ಟೆಡ್ ಇದ್ರೂ ಡಿಮ್ಯಾಟ್ ಅಕೌಂಟ್ ಬೇಕು, ಲಿಸ್ಟೆಡ್ ಇದ್ರೂ ಡಿಮ್ಯಾಟ್ ಅಕೌಂಟ್ ಬೇಕು. ISN ನಂಬರ್ ಯಾವುದ್ಯಾವುದಕ್ಕಿದೆ ಎಲ್ಲದಕ್ಕೂ ಡಿಮ್ಯಾಟ್ ಅಕೌಂಟ್ ಬೇಕೇ ಬೇಕು ಆ ಕಂಪ್ನಿ ಶೇರ್ಗಳಿಗೆ. ಈವನ್ ಆ ಕಂಪ್ನಿ ಲಿಸ್ಟೆಡ್ ಇರಲಿ ಅನ್ಲಿಸ್ಟೆಡ್ ಇರಲಿ, ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಇರಲಿ, ಅದಕ್ಕೂ ಡಿಮ್ಯಾಟ್ ಅಕೌಂಟ್ ಬೇಕೇ ಬೇಕು. ಸರ್, ರತನ್ ಇಂಡಿಯಾ ಪವರ್ ಅನ್ನೋ ಒಂದು ಸ್ಟಾಕು ಕಳೆದ 1 ವಾರದಿಂದ ತುಂಬ ಸುದ್ದಿಯಲ್ಲಿದೆ ಮತ್ತು ಕಳೆದ 1 ತಿಂಗಳಲ್ಲಿ ಒಳ್ಳೆ ರಿಟರ್ನ್ ಕೊಟ್ಟಿದೆ. ತಿಂಗಳು 10ನೇ ತಾರೀಕು 16% ಮೇಲೆ ಹೋಗಿದೆ. ಕಂಪನಿ ಬಳಿ ಯಾಕೆ ನಿಮ್ಮ ಶೇರು ಇಷ್ಟೊಂದು ಮೇಲೆ ಹೋಗಿದೆ ಎಂದು ಕಂಪನಿಗೆ ಕೇಳಿದ್ದಕ್ಕೆ ಕಾರಣ ಗೊತ್ತಿಲ್ಲ ಅಂತ ಕಂಪನಿಯ ನಿರ್ದೇಶಕರು 6ನೇ ತಾರೀಕು ರಾಜೀನಾಮೆ ನೀಡಿದ್ದಾರೆ. ಪುನೀತ್ ಗೌರಿಬಿದ್ನೂರು. ಇದು ಕೇಳೋಕ್ಕೆ ಒಂಥರ ಆಶ್ಚರ್ಯವಾಗಿದೆಯಲ್ಲ ಬ್ರೋ. ಯಾರ ನಿಮ್ಮ ಕಂಪ್ನಿ ಶೇರ್ ಯಾಕೆ ಮೇಲೋಗಿದೆ ಅಂದರೆ, ಅಪ್ಪ ನನಗೆ ಗೊತ್ತಿಲ್ಲಪ್ಪ, ನಾನು ಈ ಕಂಪ್ನಿನಲ್ಲಿ ಕೆಲಸ ಮಾಡಲ್ಲ ಅಂತ ಬಿಟ್ಟೋದಂಗೆ ಒಂಥರ ಕಾಮಿಡಿ. ಇದು ಲೈಕ್ ನನಗನ್ನಿಸ್ದಂಗೆ ಇದು ಪೆನ್ನಿ ಸ್ಟಾಕೇ ಇರುತ್ತೆ. ತುಂಬ ರಿಟೇಲ್ ಇನ್ವೆಸ್ಟರ್ಸ್ ಜಾಸ್ತಿ ಇದ್ರ ಬಗ್ಗೆ ಮಾತಾಡ್ತಿದ್ದೀರಾ, ಇದ್ರ ಬಗ್ಗೆ ಜಾಸ್ತಿ ನಮಗೆ ಕ್ವಶನ್ ಬರ್ತಿದೆ ಅಂದರೆ ನನ್ನ ಪ್ರಕಾರ ಅದು ಪೆನ್ನಿ ಸ್ಟಾಕೇ ಇರುತ್ತೆ. ಲೆಟ್ ಟ್ರೈ ದಿಸ್, ಚೆಕ್ ಮಾಡೋಣ. 12.8 ಇದೆ ಅಂದರೆ ಇದು ಪೆನ್ನಿ ಸ್ಟಾಕ್. ಮೇ ಬಿ ಇದರದ್ದು ಬುಕ್ ವ್ಯಾಲ್ಯೂ ಬೇಡ ಇದ್ರ ಬಗ್ಗೆ ಮಾತಾಡೋದು. ಹೇಳಿದ್ನಲ್ಲ ಪೆನ್ನಿ ಸ್ಟಾಕೇನೆ, ಅದರಲ್ಲಿ ಅದಕ್ಕೆ ನಮಗೆ ಗೊತ್ತಾಗಲ್ಲ ಏನಾಗುತ್ತೆ ಎಂತ ಆಗುತ್ತೆ. ಮ್ಯಾನೇಜ್ಮೆಂಟು ಇದ್ದಕ್ಕಿದ್ದಂಗೆ ರಿಸೈನ್ ಮಾಡೋಗುತ್ತೆ ಅಂದರೆ ಏನರ್ಥ? ಯಾರನ್ನ ನೀವು ಓನ್ ಮಾಡಿರೋ ಕಂಪ್ನಿನ ಇದ್ದಕ್ಕಿದ್ದಂಗೆ ರಿಸೈನ್ ಮಾಡೋದೇ ಹೋಗೋಕ್ಕಾಗತ್ತಾ ಬ್ರೋ? ನನ್ನ ಹೆಸರು ನವೀನ್ ಅಂತ. ನಿಮ್ಮ ವೀಡಿಯೋಸ್ ನಾನು ತುಂಬ ಡೌನ್ಲೋಡ್ ಮಾಡಿಟ್ಕೊಂಡು ಫ್ರೀ ಇದ್ದಾಗ ನೋಡ್ತಾ ಇರ್ತೀನಿ. ನನಗೆ ಅಷ್ಟೊಂದು ಫೈನಾನ್ಷಿಯಲ್ ನಾಲೆಡ್ಜ್ ಇರಲಿಲ್ಲ. ನಿಮ್ಮ ವಿಡಿಯೋ ನೋಡ್ತಾ ಸ್ವಲ್ಪ ಬರ್ತಾ ಇದೆ. ಮತ್ತು ನಮ್ಮ ಗ್ರ್ಯಾಂಡ್ ಫಾದರ್ ರಿಟೈರ್ಮೆಂಟ್ ಇದೆ ನೆಕ್ಸ್ಟ್ ಮಂತು. 30 lakhsವರೆಗೂ ಅಮೌಂಟ್ ಬರ್ಬೋದು. ಅದರಿಂದ ಅವ್ರಿಗೆ ಮುಂದೆ ಜೀವನಕ್ಕೆ ಏನಾದರೂ ಒಳ್ಳೆ ಮಾಡೋ ರೀತಿ ಸ್ವಲ್ಪ ಮಂತ್ಲಿ ಅಮೌಂಟ್ ಬರೋ ರೀತಿ ಇನ್ವೆಸ್ಟ್ಮೆಂಟ್ ಹೇಳಿ ಪ್ಲೀಸ್. ಅದೇ ಬ್ರದರ್, ಇದೆಯಲ್ಲ ಸೀನಿಯರ್ ಸಿಟಿಸನ್ ಫಂಡ್ ಅಂತ ಇದೆ, ಅದು ಒಳ್ಳೆ ಇಂಟ್ರೆಸ್ಟ್ ಕೊಡುತ್ತೆ. 8.5% 8.9% ಅನ್ನೋ ಸಮಥಿಂಗ್ ಇಂಟ್ರೆಸ್ಟ್ ಕೊಡುತ್ತೆ. ಇದು ಇಂಡಿಯಾದಲ್ಲೇ ಹೈಯೆಸ್ಟ್ ರಿಟರ್ನು. ಆಫ್ಟರ್ EPFO ಇದು ಜಾಸ್ತಿ ರಿಟರ್ನ್ ಕೊಡುತ್ತೆ. ಯಾಕೆ ಅವ್ರಿಗೆ ಇದನ್ನೇ ಚೂಸ್ ಮಾಡೋಕ್ಕೆ ಹೇಳ್ತೀನಿ ಅಂದರೆ, ಅವರು ರಿಟೈರ್ಮೆಂಟ್ ಆಗಿದ್ದಾರಲ್ಲ. ರಿಟೈರ್ಮೆಂಟ್ ಆಗಿದ್ದಾರೆ ಅಂದರೆ ಏನರ್ಥ? ಸರಿಯಾಗಿ ಸ್ಯಾಲ್ರಿ ಬರೋಲ್ಲ, ಬಂದರೂ ಅರ್ಧ ಬರುತ್ತೆ. ಈಗ ಅವ್ರಿಗೆ ಜೀವನ ನಡೆಸೋಕ್ಕೆ ಕ್ಯಾಶ್ ಫ್ಲೋ ಬೇಕು. ಆ ಕ್ಯಾಶ್ ಫ್ಲೋ ಬೇಕಂದರೆ ಅದು ಕನ್ಸಿಸ್ಟೆನ್ಸಿಯಾಗಿ ಬರ್ತಾ ಇರಬೇಕು. ಅದು ಬರ್ತಾ ಇರಬೇಕಂದ್ರೆ ಆ ದುಡ್ಡು ವಾಲಟೈಲಿಟಿ ಇರಬಾರ್ದು. ಅಂದರೆ 30 ಲಕ್ಷ ತಮ್ಮ ನೀವು ಮಾರ್ಕೆಟಲ್ಲಿ ಹಾಕಿ ರಿಟರ್ನ್ ತೆಗಿತೀನಿ ಅಂತೆಲ್ಲ ಟ್ರೈ ಮಾಡಿದ್ರೆ ವರ್ಸ್ಟ್ ಅದು. ಯಾಕಂದರೆ ಮಾರ್ಕೆಟಲ್ಲಿ ವಾಲಟೈಲಿಟಿ ಇರುತ್ತೆ. ಈ 30 ಇದೆಯಲ್ಲ, ನಾಳೆ 25 ಆಗುತ್ತೆ, 24 ಆಗುತ್ತೆ, ಒಂದ್ಸಲ 35 ಆಗುತ್ತೆ, 40 ಆಗುತ್ತೆ. ಇದು ಯಾರಿಗೆ ಅಂದರೆ ಸ್ವಲ್ಪ ಏಜ್ ಇರೋರಿಗೆ, ಅವ್ರಿಗೆ ಕ್ಯಾಶ್ ಫ್ಲೋ ಬಗ್ಗೆ ಮ್ಯಾಟ್ರ್ ಆಗಲ್ಲ. 3-4 ವರ್ಷ ಬಿಟ್ಟು ಬಂದರೂ ಪರವಾಗಿಲ್ಲ ಅನ್ನೋರಿಗೆ ಮಾರ್ಕೆಟ್ ಬೆಟರ್. ಇಲ್ಲ ನನಗೆ ಎವ್ರಿ ಮಂತ್ ಇನ್ಕಮ್ ಬೇಕಂದರೆ ಅವರು ಇದನ್ನು ಚೂಸ್ ಮಾಡ್ಬೋದು. ಇದು ಸೀನಿಯರ್ ಸಿಟಿಸನ್ ಮಾತ್ರ ಚೂಸ್ ಮಾಡೋಕ್ಕಾಗುತ್ತೆ, ಬೇರೆಯವ್ರಿಗೆ ಆಪ್ಷನ್ ಇಲ್ಲ ಬ್ರೋ. ಒಂದು ಕಂಪನಿ IPO ಬರಬೇಕು ಅಂದರೆ 1000 ಕೋಟಿ ಮೇಲ್ಗಡೆ ಇರುತ್ತೆ. ಆದರೆ ಆ ಕಂಪನಿ ಮಾರ್ಕೆಟಿಗೆ ಬಂದ ಮೇಲೆ ಮಾರ್ಕೆಟ್ ಕ್ಯಾಪ್ 20 ಕೋಟಿ ಇರುತ್ತೆ. ಅದು ಹೇಗೆ ಸ್ವಲ್ಪ ವಿವರಿಸ್ತೀರಾ ಬ್ರೋ? ಹೇಗೆ ಅಂದರೆ, ಕಂಪ್ನಿ ಬರಬೇಕಾದ್ರೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರುತ್ತೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಕಂಪ್ನಿಗೇನೋ ಸಮಥಿಂಗ್ ಬಿಸ್ನೆಸ್ ಮಾಡೆಲ್ ರಾಂಗ್ ಆಗುತ್ತೆ. ಅದರಿಂದ ಕಂಪ್ನಿದು ವ್ಯಾಲ್ಯೂ ಡೌನ್ ಆಗ್ತಾ ಬರುತ್ತೆ. ಅದರಿಂದ ಕಂಪ್ನಿ ಕೆಳಗೆ ಬೀಳುತ್ತೆ. 1000 ಇರೋದು 20 ಆಗುತ್ತೆ, 50 ಆಗುತ್ತೆ, 100 ಆಗುತ್ತೆ. ಇದೇ ರೀತಿಯೇ ಪೆನ್ನಿ ಸ್ಟಾಕ್ಸ್ಗಳಾಗೋದು. ಪೆನ್ನಿ ಸ್ಟಾಕ್ಸು ಮುಂಚೆ ಒಂದು ದಿವಸ ಒಳ್ಳೆ ಕಂಪ್ನಿ ಆಗಿರ್ತವೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಬಿಸ್ನೆಸ್ ಮಾಡೆಲ್ ರಾಂಗ್ ಆಗಿ ಅದು ಕೆಳಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಅದು ಪೆನ್ನಿ ಆಗುತ್ತೆ. ಗೌರ್ಮೆಂಟ್ ಎಂಪ್ಲಾಯಿ ಅವರ NPS ಮತ್ತು ಪೆನ್ಷನ್ ಸ್ಕೀಮ್ನಲ್ಲಿ ಮನಿ ಕಾಂಪೌಂಡಿಂಗ್ ಆಗುತ್ತಾ? 100% ಆಗುತ್ತೆ. FDನಲ್ಲೇ ನೀವೇನಾದ್ರು ಇಂಟ್ರೆಸ್ಟ್ನ ವಿಡ್ರಾ ಮಾಡ್ತಲೇ ಇದ್ದರೆ ಅಲ್ಲೂ ಆಗುತ್ತೆ. ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾನ ಅರ್ಥ ಮಾಡ್ಕೊಳ್ಳಿ. ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ಏನು ಹೇಳುತ್ತೆ? ಇಲ್ಲಿ ಒಂದು ನೀವು R ಇದೆಯಲ್ಲ, R/N ಅಂತ ಇರುತ್ತೆ. R ಅಂದರೆ ರೇಟ್ ಆಫ್ ರಿಟರ್ನ್, N ಅಂದರೆ ನಂಬರ್ ಆಫ್ ದಿ ಇಯರ್ಸು. ಇವೆರಡರಲ್ಲೇ ಹೆಚ್ಚು ಕಡಿಮೆ ಮಾಡಿದ್ರೆ ನಿಮ್ಮದು ರಿಟರ್ನ್ ಜಾಸ್ತಿ ಆಗೋದು, ಕಾಂಪೌಂಡ್ ಜಾಸ್ತಿ ಆಗೋದು. ಒಂದು ರೇಟ್ ಆಫ್ ರಿಟರ್ನ್ನ ಜಾಸ್ತಿ ಮಾಡಬೇಕು, ಇಲ್ಲ ನಂಬರ್ ಆಫ್ ದ ಇಯರ್ನ ಜಾಸ್ತಿ ಮಾಡಬೇಕು. ಎಕ್ಸಾಂಪಲ್ಗೆ ನಿಮ್ದು ಏನಾದರೂ 7% ಏನಾದರೂ ರಿಟರ್ನ್ ಕೊಡ್ತಿದ್ರೆ ಯಾವುದನ್ನ ಅಸೆಟ್ ಕ್ಲಾಸು, ಅದು ಎವ್ರಿ 10 ಇಯರ್ಸು ಡಬಲ್ ಆಗುತ್ತೆ, ಆಟೋಮೆಟಿಕ್ಲಿ ಡಬಲ್ ಆಗುತ್ತೆ. ನೀವು ಲಮ್ಸಮ್ ಕ್ಯಾಲ್ಕುಲೇಟರ್ ಓಪನ್ ಮಾಡಿ ನೋಡಿ, ಯಾವುದನ್ನ 7% ರಿಟರ್ನ್ ಕೊಡೋ ಅಂಥ ಅಸೆಟ್ ಕ್ಲಾಸು FD ಇರ್ಬೋದು, ಯಾವುದೇ ಇರ್ಬೋದು, PPF ಇರ್ಬೋದು, ಏನೇ ಇರ್ಬೋದು, ಅದು 10 ಇಯರ್ಗೆ ಡಬಲ್ ಆಗುತ್ತೆ. ವಿಡ್ರಾ ಮಾಡಬಾರ್ದು ಇಂಟ್ರೆಸ್ಟ್ನ,
ಅಲ್ಲೇ ಬಿಡಬೇಕು, ಆ ಇಂಟ್ರೆಸ್ಟ್ನು ಕಾಂಪೌಂಡ್ ಆಗಕ್ಕೆ ಬಿಡಬೇಕು. 10 ಇಯರ್ಗೆ ಡಬಲ್ ಆಗುತ್ತೆ. ಅದೇ ಏನಾದರೂ 15% ರಿಟರ್ನ್ ಕೊಟ್ಟರೆ 5 ವರ್ಷಕ್ಕೆ ಡಬಲ್ ಆಗುತ್ತೆ. ನಿಮ್ಗೆ ಅನ್ಸುತ್ತೆ 5 ವರ್ಷ ಅಷ್ಟೇ ತಾನೇ, ಇನ್ನೇನು ವ್ಯತ್ಯಾಸ ಆಯಿತು, ಅಲ್ಲಿ 10 ವರ್ಷಕ್ಕಾಗುತ್ತೆ, ಇಲ್ಲಿ 5 ವರ್ಷಕ್ಕಾಗುತ್ತೆ ಅಂತ. ಬಟ್ ನೀವು ರಿಯಲಾಗಿ ಅರ್ಥ ಮಾಡಿಕೊಂಡ್ರೆ ಫಸ್ಟ್ 5 ವರ್ಷಕ್ಕೆ ಇದು ಡಬಲ್ ಆಗಿದೆಯಾ, ಅಂದರೆ 1 ಲಕ್ಷ ಇನ್ವೆಸ್ಟ್ ಮಾಡೋದು 2ನೇ ವರ್ಷಕ್ಕೆ 2 ಆಗಿದೆಯಾ. ಈಗ ಸೆಕೆಂಡ್ 5ನೇ ವರ್ಷಕ್ಕೆ, ಅಂದರೆ ಮೊದಲನೇ 5ನೇ ವರ್ಷಕ್ಕೆ ಇದು 2 ಲಕ್ಷ ಆಗಿದೆ. ಈಗ ನೆಕ್ಸ್ಟ್ 5ನೇ ವರ್ಷಕ್ಕೆ 10 ವರ್ಷಕ್ಕೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಇದು 2 ಇರೋದು 4 ಆಗುತ್ತೆ. ಬಟ್ ಎಫ್ ಡಿನಲ್ಲಿರೋದು 1 ಇರುತ್ತೆ. ಈಗ ನೆಕ್ಸ್ಟು 20 ಇಯರ್ಸಿಗೆ ತಗೊಂಡೋದ್ರೆ ಎಫ್ ಡಿದು 2 ಲಕ್ಷ ಆಗಿರುತ್ತೆ. ಅದೇ ಇಲ್ಲೇನಾಗಿರುತ್ತೆ, ಇಲ್ಲಿ 4 ಇರೋದು ನೆಕ್ಸ್ಟು 5 ಇಯರ್ಸಲ್ಲಿ 8 ಆಗುತ್ತೆ, 8 ಇರೋದು ನೆಕ್ಸ್ಟು 20 ಇಯರ್ಸ್ಗೆ 16 ಆಗುತ್ತೆ. ಎಫ್ ಡಿನಲ್ಲಿ 2 ಲ್ಯಾಕ್ಸ್ ಆಗುತ್ತೆ. ಈಗ ಡಿಫ್ರೆನ್ಸ್ ಹೇಳಿ ಎಷ್ಟಾಯಿತು. ಪವರ್ ಆಫ್ ಕಾಂಪೌಂಡಿಂಗು ಜಾಸ್ತಿ ವರ್ಕ್ ಆಗೋದು ಎಲ್ಲಿ ರೇಟ್ ಆಫ್ ರಿಟರ್ನ್ ಜಾಸ್ತಿ ಇದೆ ಮತ್ತು ನಂಬರ್ ಆಫ್ ದ ಇಯರ್ ಜಾಸ್ತಿ ಇರಬೇಕು. ನಂಬರ್ ಆಫ್ ದ ಇಯರ್ ಎಲ್ಲರೂ ಜಾಸ್ತಿ ಕೊಡ್ಬೋದು, ಬಟ್ ರೇಟ್ ಆಫ್ ರಿಟರ್ನು ಜಾಸ್ತಿ ಇರಬೇಕಲ್ಲ. ಅದಕ್ಕೇ ರೇಟ್ ಆಫ್ ರಿಟರ್ನ್ ಭಾಳ ಮುಖ್ಯ ಆಗುತ್ತೆ. ಈಗ 15% ಇನ್ವೆಸ್ಟ್ ಮಾಡಿರೋದಕ್ಕೆ 1 ಲಕ್ಷ 20 ವರ್ಷ ಬಿಟ್ಟು 16 ಲಕ್ಷ ಆಗಿದೆಯಾ. ಜಸ್ಟು 5% ಜಾಸ್ತಿ ಮಾಡಿದ್ರೆ, ಅಂದರೆ 15ರಿಂದ ಜಸ್ಟು 5% ಜಾಸ್ತಿ ಅಂದರೆ ಎಷ್ಟು, 20% ಜಾಸ್ತಿ ಮಾಡಿದ್ರೆ ಎಷ್ಟಾಗ್ಬೋದು, 16 ಇರೋದು ಒಂದು 22 ಆಗ್ಬೋದಾ, 38 ಲಕ್ಷ ಆಗುತ್ತೆ. 15ರಿಂದ 20 ಮಾಡಿದ್ರೆ 38 ಲಕ್ಷ ಆಗುತ್ತೆ. ಅಂದರೆ 15% ಸಿಕ್ಕಿ ನನಗೆ, ಅಂದರೆ 15% ಯಾರೋ ನಿಮ್ಮ ಫ್ರೆಂಡ್ ಅರ್ನ್ ಮಾಡ್ತಾ ಇದ್ದರೆ ಅವನದು ಇನ್ವೆಸ್ಟ್ಮೆಂಟು ವ್ಯಾಲ್ಯೂ 16 ಲಕ್ಷ ಆಗಿರುತ್ತೆ. ನೀನು ಜಸ್ಟ್ 20% ಅರ್ನ್ ಮಾಡ್ತಾ ಇದ್ದರೆ ನಿಂದು ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ 38 ಲಕ್ಷ ಆಗಿರುತ್ತೆ. ಅಂದರೆ ನಿಮ್ಮ ಫ್ರೆಂಡಿಗಿನ ಡಬಲ್, ಜಸ್ಟ್ 5% ಜಾಸ್ತಿ ರಿಟರ್ನ್ ತೆಗೆದಿರೋದಕ್ಕೆ. ದಿಸ್ ಈಸ್ ವಾಟ್ ರಿಸ್ಕ್ ಆ್ಯಂಡ್ ರಿವಾರ್ಡ್ ಗೇಮ್. ಇದನ್ನು ಯಾರು ಅರ್ಥ ಮಾಡ್ಕೊತಾರೆ, ದೇ ಮೇಕ್ ಮನಿ. ಇಲ್ಲಿ 1% ಲಾಂಗ್ ಟರ್ಮಲ್ಲಿ ಭಯಂಕರ ವ್ಯಾಲ್ಯೂ ಕ್ರಿಯೇಟ್ ಮಾಡುತ್ತೆ, ಭಯಂಕರ ವೆಲ್ತ್ ಕ್ರಿಯೇಟ್ ಮಾಡುತ್ತೆ. ಬ್ರೋ MF ಅಲ್ಲಿ ಎವ್ರಿ ಮಂತು 10K ಇನ್ವೆಸ್ಟ್ ಮಾಡಿದ್ರೆ ರೇಟ್ ಆಫ್ ರಿಟರ್ನ್ 12% ಬಂದರೆ ಇನ್ 20 ಇಯರ್ಸಲ್ಲಿ ಕಾರ್ಪಸ್ 1 crore ಆಗುತ್ತೆ. ಮೈ ಕ್ವಶನ್ ಈಸ್ ಇನ್ಫ್ಲೇಷನ್ ಅಟ್ 45 ವಾಟ್ ವಿಲ್ ಬಿ ದ ಕಾರ್ಪಸ್. ಬ್ರೋ ಅದನ್ನು ನೀವು ಈಸಿಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಹೆಂಗೆ ಅಂದರೆ, ಈಗ ನಾನು ಹೇಳಿದ್ನಲ್ಲ, ಇನ್ಫ್ಲೇಷನ್ 7% ಇದ್ದರೆ ಎವ್ರಿ 10 ಇಯರು ದುಡ್ಡಿನ ಮೌಲ್ಯ ಡಬಲ್ ಆಗುತ್ತೆ. ಅಂದರೆ ಈಗಿರೋ 50 ಲಕ್ಷ 10 ವರ್ಷ ಬಿಟ್ಟರೆ 1 ಕೋಟಿ ವ್ಯಾಲ್ಯೂ ಆಗಿರುತ್ತೆ. ಅಂದರೆ ಆಟೋಮೆಟಿಕ್ಲಿ ಅದು ನಿಮ್ಮ ಹತ್ರ ಇನ್ಫ್ಲೇಷನ್ ಅಷ್ಟು ಬೇಕಾಗಿರುತ್ತೆ. ಅಂದರೆ ಇವಾಗ ನೀವು 50 ಲಕ್ಷಕ್ಕೆ ತಗೊಳ್ಬೋದಲ್ಲ, 10 ವರ್ಷ ಬಿಟ್ಟರೆ ಅದೇ ಐಟಮ್ನ ತಗೊಳಕ್ಕೆ ನಿಮ್ಮ ಹತ್ರ 1 ಕೋಟಿ ಬೇಕಾಗುತ್ತೆ. ಅದೇ 20 ವರ್ಷಕ್ಕೆ ತಗೊಂಡೋದ್ರೆ ಎಷ್ಟು ಬೇಕಾಗುತ್ತೆ, 25 ಲಕ್ಷ ಬೇಕಾಗುತ್ತೆ. ಅಂದರೆ 20 ವರ್ಷ ಬಿಟ್ಟು 1 ಕೋಟಿ ವ್ಯಾಲ್ಯೂ ಈಗಿನ ಕಾಲದ 25 ಲಕ್ಷಕ್ಕೆ ವ್ಯಾಲ್ಯೂ ಆಗಿರುತ್ತೆ. 4 ಟೈಮ್ ಕಮ್ಮಿ ಆಗುತ್ತೆ. 10 ವರ್ಷಕ್ಕೆ 1 ಲಕ್ಷ 7% ಇಂಟ್ರೆಸ್ಟ್ ಕೊಟ್ಟರೆ 4 ಟೈಮ್ಸ್ ಆಗುತ್ತೆ. ಈಗ ನೀವೇನು ಮಾಡ್ಬೋದು, ಇನ್ಫ್ಲೇಷನ್ 7% ಅಂದ್ಕೊಂಡ್ರು 1 ಕೋಟಿನ ಡಿವೈಡೆಡ್ ಬೈ 4 ಮಾಡಿದ್ರೆ 25 ಲಕ್ಷ ಆಗುತ್ತೆ. ಅದೇ 30 ವರ್ಷಕ್ಕೆ ಎಷ್ಟಿರುತ್ತೆ ಗುರು ಅಂತ ಕೇಳಿದ್ರೆ, 30 ವರ್ಷಕ್ಕೆ ಈ 4 ಲಕ್ಷ ಎಷ್ಟಾಗುತ್ತೆ, 30 ವರ್ಷಕ್ಕೆ 8 ಆಗುತ್ತೆ. 1 ಕೋಟಿನ 8ಕ್ಕೆ ಡಿವೈಡೆಡ್ ಮಾಡಿ ಎಷ್ಟು ಬರುತ್ತೆ, 25 ಅರ್ಧ ಎಷ್ಟು, 12.5 ಬರುತ್ತೆ. ಇಷ್ಟೇ. ಇದೇ ಇನ್ಫ್ಲೇಷನ್ನ ಕ್ಯಾಲ್ಕುಲೇಟ್ ಮಾಡೋದು. ಇದಕ್ಕೇನು ಕ್ಯಾಲ್ಕುಲೇಟರ್ ಓಪನ್ ಮಾಡೋದೇ ಬೇಕಾಗಿಲ್ಲ, ಸಿಂಪಲ್. ಏನಂದರೆ ನಮ್ಮ ದಿನನಿತ್ಯದ ಕಾಸ್ಟು, ನಮ್ಮ ಇಂಡಿಯಾ ಎಲ್ಲಿವರೆಗೂ ಗ್ರೋ ಆಗುತ್ತೆ ಅಲ್ಲಿವರೆಗೂ ದಿನನಿತ್ಯದ ಕಾಸ್ಟು ನಮ್ಮದು 10 ವರ್ಷಕ್ಕೊಂದ್ಸಲ ಡಬಲ್ ಆಗುತ್ತೆ. ರಾಗಿ ಇರ್ಬೋದು, ಅಕ್ಕಿ ಇರ್ಬೋದು, ರೇಷನ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಪ್ರತಿಯೊಂದು 10 ವರ್ಷಕ್ಕೊಂದ್ಸಲ ಡಬಲ್ ಆಗುತ್ತೆ. ಒಂದೊಂದು ಐಟಮ್ ಬೇಗ ಆಗುತ್ತೆ, ಒಂದೊಂದು ಐಟಮ್ ಲೇಟಾಗಿ ಆಗುತ್ತೆ. ಆವ್ರೇಜ್ ಅಂತ ತಗೊಂಡ್ರು 10 ವರ್ಷಕ್ಕೊಂದ್ಸಲ ಡಬಲ್ ಆಗುತ್ತೆ, 20 ವರ್ಷಕ್ಕೊಂದ್ಸಲ 4 ಪಟ್ಟಾಗುತ್ತೆ, 30 ವರ್ಷಕ್ಕೊಂದ್ಸಲ 8 ಪಟ್ಟಾಗುತ್ತೆ. ನಮ್ಮ ಹತ್ರ ಇರೋ ದುಡ್ಡು ಅದಕ್ಕಿಂತ ಜಾಸ್ತಿ ಬೆಳೀತಾ ಇರಬೇಕು. ಅಂದರೆ 10 ವರ್ಷ ಬಿಟ್ಬಿಟ್ಟು ನಮ್ಮ ಹತ್ರ ಏನಾದರೂ ಇವತ್ತು 1 ಲಕ್ಷ ಇದ್ದರೆ 10 ವರ್ಷ ಬಿಟ್ಟರೆ ನಮ್ಮ ಹತ್ರ ಆ ದುಡ್ಡು 4 ಪಟ್ಟಾಗಿರಬೇಕು. ಆವಾಗ ನಮ್ಮದು ಪರ್ಚೇಸಿಂಗ್ ಪವರು ಡಬಲ್ ಆಗಿರುತ್ತೆ. ಅಂದರೆ ಇವತ್ತು 1 ಲಕ್ಷ ಕೊಟ್ಟು ಏನು ತಗೊಳ್ಬೋದು, ಅದು ಅವಾಗ ನನ್ನ ಹತ್ರ 2 ಲಕ್ಷ ಇದ್ದಂಗೆ ಆಗುತ್ತೆ. 20 ವರ್ಷಕ್ಕೆ ಅದು 16 ಆಗಿರಬೇಕು, ಅಟ್ಲೀಸ್ಟ್ 8 ಆದರೂ ಆಗಿರಬೇಕು, 8ರಿಂದ 10 ಆದರೂ ಆಗಿರಬೇಕು. ಅವಾಗ ಏನಾಗುತ್ತೆ, ಸ್ಟಿಲ್ ಅವಾಗಲೂ ಕೂಡ ನಂದು ಪರ್ಚೇಸಿಂಗ್ ಪವರ್ ಡಬಲ್ ಇರುತ್ತೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ನೀವು ನಾರ್ಮಲ್ ಲೈಫಿಂದ ಹೊರಗೆ ಬರ್ತೀರಾ. ಅಂದರೆ ಕಷ್ಟ ಪರಿಸ್ಥಿತಿ ಅಂದ್ರೇನು, ಅವಾಗಲೂ ಬಡತನ ಇವಾಗಲೂ ಬಡತನ. ಬಡತನದಿಂದ ಹೊರಗೆ ಬರಬೇಕಂದ್ರೆ ನನ್ನಲ್ಲಿ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗಬೇಕು, ನನ್ನ ಕೈಲಿ ಜಾಸ್ತಿ ಖರೀದಿ ಮಾಡೋ ಶಕ್ತಿ ಇರಬೇಕು. ಜಾಸ್ತಿ ಖರೀದಿ ಮಾಡೋ ಶಕ್ತಿ ಇರಬೇಕಂದ್ರೆ ನನ್ನ ಹತ್ರ ದುಡ್ಡು ಜಾಸ್ತಿ ಬೆಳಿಬೇಕು. ನಾರ್ಮಲಿ ಒಂದು ಮೊಟ್ಟೆ ಪ್ರೈಸು ಈ ವರ್ಷ 10 ರೂಪಾಯಿ ಇರೋದು ನೆಕ್ಸ್ಟ್ 10 ವರ್ಷ ಬಿಟ್ಟು 20 ಆಗುತ್ತೆ ಅಂದರೆ ನನ್ನ ಹತ್ರ ಇರೋ 10 ರೂಪಾಯಿ 50 ಆಗಬೇಕು. ಆವಾಗ ನಾನು 2 ಮೊಟ್ಟೆ ಬೈ ಮಾಡೋ ಪವರ್ ಬರುತ್ತೆ. ಆಗ 10 ವರ್ಷದಿಂದ ಇದ್ನಲ್ಲ ನನ್ನ ಲೈಫು ಇವಾಗ 2 ಪಟ್ಟು ಇನ್ಕ್ರೀಸ್ ಆಗಿದೆ. ಅದೇ ನೀವು 20 ವರ್ಷಕ್ಕೆ ತಗೊಂಡೋದಾಗ 4 ಮೊಟ್ಟೆ ಬೈ ಮಾಡೋ ಪವರ್ ಬರುತ್ತೆ, 15% ರಿಟರ್ನ್ ಕೊಟ್ಟರೆ, 15% CAGR ಆದರೆ. ಆಗ 20 ವರ್ಷದಿಂದ ಏನಿತ್ತಲ್ಲ ನನ್ನ ಲೈಫು ಮುಂದೆ 4 ಪಟ್ಟು ಇಂಪ್ರೂವ್ ಆಗಿದೆ. ದಿಸ್ ಈಸ್ ಹೌ ವಿ ಕ್ಯಾಲ್ಕುಲೇಟ್ ಇನ್ಫ್ಲೇಷನ್. ನಿಮಗೂ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ, ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ, ದುಡ್ಡನ್ನ ಗ್ರೋ ಮಾಡೋಕ್ಕೆ ನಿಮ್ಗೆ ಏನಾದರೂ ಸಜೆಷನ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಗೂಗಲ್ ಫಾರ್ಮಲ್ಲಿ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ಕಡೆಯಿಂದ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.